You cannot love the word of God without loving the man of God. ನಾವು ದೇವ್ರ ವಾಕ್ಯನ ಕೇಳ್ತಾ ಇದ್ದೀವಿ ಅಂದರೆ ಫಸ್ಟು ವಾಕ್ಯ ಕೊಡೋರನ್ನ ಏನು ಮಾಡಬೇಕು? ಪ್ರೀತಿ ಮಾಡಬೇಕು, ಸ್ವೀಕಾರ ಮಾಡ್ಕೊಬೇಕು, ಅಕ್ಸೆಪ್ಟ್ ಮಾಡ್ಕೊಬೇಕು. ಆವಾಗಲೇ ನಾನು ಮಾತಾಡೋದು ನಿಮಗೆ ಅರ್ಥ ಆಗೋದು. ಆಮೇಲೆ ಕೆಲವ್ರಿಗೆ ನೋಡಿ, ನಾನೇನು ಹೇಳ್ತೀನಿ ಅಂದರೆ, ನಾನು ನೋಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಗಲ್ಲ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ, ಸೊ ಬಿಡಿಸ್ಬಿಟ್ರ. ಸೊ ನಾವು ಅಂಧಕಾರದ ದೊರೆತನದಲ್ಲಿಲ್ಲ. ಸೈತಾನನು ಈ ಲೋಕದಲ್ಲಿ ಬಿದ್ದಿದ್ರು, ಸೈತಾನನ ಆಳ್ವಿಕೆ ಲೋಕದಲ್ಲಿ ಇದ್ದರು. ಯೇಸು ಸ್ವಾಮಿನ ನಂಬಿರೋ ಮಕ್ಕಳ ಮೇಲೆ ಸೈತಾನನಿಗೆ ಅಧಿಕಾರ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳಿ, ಸೈತಾನನಿಗೆ ನನ್ನ ಮೇಲೆ, ನನ್ನ ಫೈನಾನ್ಸ್ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಸೇವೆ ಮೇಲೆ, ನನ್ನ ಬಿಸ್ನೆಸ್ ಮೇಲೆ ಅವನಿಗೆ ಯಾವ ಅಧಿಕಾರನೂ ಇಲ್ಲ. ಬಿಕಾಸ್ ಐ ಆಮ್ ಅಂಡರ್ ದ ಕಿಂಗ್ ಆಫ್ ಕಿಂಗ್ಸ್. ಓ ಮೈ ಗಾಡ್. ಇಫ್ ಹೆಡ್ ಈಸ್ ಸೀಟೆಡ್ ಆನ್ ದ ಥ್ರೋನ್, ತಲೆ ಸಿಂಹಾಸನದಲ್ಲಿ ಕುಂತಿದ್ರೆ, ಶರೀರವಾಗಿರುವಂಥ ನಾವು ಎಲ್ಲಿ ಕುಂತಿದ್ದೀವಿ? ಸಿಂಹಾಸನದ ಮೇಲೆ ಕುಂತಿದ್ದೀವಿ. ವಿ ಆರ್ ಸೀಟೆಡ್ ವಿತ್ ಕ್ರೈಸ್ಟ್. ಓ ಮೈ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. 1 Corinthians 4:15. 1 ಕೊರಿಂಥದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 15ನೇ ವಾಕ್ಯ. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರೂ ತಂದೆಗಳು ಬಹು ಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದನು. ಉಪಾಧ್ಯಾಯರು ಒಡೆದು ಸರಿಪಡ್ಸಕ್ಕೆ ನೋಡ್ತಾರೆ, ತಂದೆ ಪ್ರೀತಿ ತೋರಿಸಿ ಸರಿ ಮಾಡೋಕ್ಕೆ ನೋಡ್ತಾರೆ. ಇದೇ ಇನ್ಸ್ಟ್ರಕ್ಟರ್ಗೂ ಟೀಚರ್ಗೂ ವ್ಯತ್ಯಾಸ. ನಾವು ಈ ರೀತಿ ಯೋಚನೆ ಮಾಡಬೇಕು, ಪಾಸ್ಟರ್ ನಾನು ಭಾಳ ಟೀಚಿಂಗ್ ಕೇಳ್ತಾ ಇರ್ತೀನಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ಉಪಾಧ್ಯಾಯರು ನಿಮಗೆ ಸಾವಿರಾರು ಜನ ಇರ್ಬೋದು, ಆದರೆ ತಂದೆ ಅನ್ನೋದು ಎಲ್ಲರಿಗೂ ಇಲ್ಲ. ಆಮೇಲೆ ಸೊ ಇವತ್ತು ನೀವು ನನ್ನನ್ನು ಟೀಚರಾಗಿ ನೋಡ್ತಿರೋ ಅಥವಾ ಫಾದರಾಗಿ ನೋಡ್ತಿರೋ, ಅದನ್ನು ನಿಮಗೆ ಸೇರಿದೆ. ಆಮೇಲೆ ಚೆನ್ನಾಗಿ ಗಮನಿಸಿ, ಯು ಕೆನಾಟ್ ಲವ್ ದ ವರ್ಡ್ ಆಫ್ ಗಾಡ್ ವಿತೌಟ್ ಲವಿಂಗ್ ದ ಮ್ಯಾನ್ ಆಫ್ ಗಾಡ್. ನಾವು ದೇವ್ರ ವಾಕ್ಯನ ಕೇಳ್ತಾ ಇದ್ದೀವಿ ಅಂದರೆ ಫಸ್ಟು ವಾಕ್ಯ ಕೊಡೋರನ್ನ ಏನು ಮಾಡಬೇಕು? ಪ್ರೀತಿ ಮಾಡಬೇಕು, ಸ್ವೀಕಾರ ಮಾಡ್ಕೊಬೇಕು, ಅಕ್ಸೆಪ್ಟ್ ಮಾಡ್ಕೊಬೇಕು. ಆವಾಗಲೇ ನಾನು ಮಾತಾಡೋದು ನಿಮಗೆ ಅರ್ಥ ಆಗೋದು. ಆಮೇಲೆ ಕೆಲವ್ರಿಗೆ ನೋಡಿ, ನಾನೇನು ಹೇಳ್ತೀನಿ ಅಂದರೆ, ನಾನು ನೋಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಗಲ್ಲ. ಸೊ ನನ್ನನ್ನು ಪ್ರೀತಿಸಿದ್ರೆ ಮಾತ್ರ ನಾನು ಕೊಡೋ ವಾಕ್ಯನ ನೀವು ಪ್ರೀತಿ ಮಾಡೋಕ್ಕಾಗೋದು. ನನ್ನ ಮೇಲೆ ಸ್ವಲ್ಪ ಹಂಗೆ ಇದ್ಬಿಟ್ಟು ಇವ್ರು ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪಾಸ್ಟ್ರು ಒಂಥರ ಅಂತ ಈ ಥರ ಎಲ್ಲ ನೀನು ಗುಂಡ್ಗುಟ್ಕೊಂಡು ನನ್ನ ವಾಕ್ಯ ಕೇಳಿದ್ರೆ ನಿನಗೆ ವಾಕ್ಯ ಕೆಲಸನೇ ಮಾಡಲ್ಲ. ಸೊ ಟೀಚರ್ಸ್ ಬೇರೆ, ಫಾದರ್ಸ್ ಬೇರೆ. ಟೀಚರ್ ಹೆಂಗೆ ಗೊತ್ತಾ? ಹೇಳ್ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ನೀನು ಕೇಳಿದ್ರೆ ಕೇಳು, ಪಾಸ್ ಆದರೆ ಪಾಸಾಗು, ಫೇಲ್ ಆದರೆ ಆಗು. ಆದರೆ ಪಾಸಾಗಿ ಮೇಲೆ ಬರೋವರೆಗೂ ತಂದೆ ಏನು ಮಾಡ್ತಾ ಇರ್ತಾರೆ? ಹಿಂದೆನೇ ಇರ್ತಾರೆ. ಅದಕ್ಕೇ ನಮ್ಮ ಜನ ಹೇಗಾದರೂ ಮೇಲೆ ಬರಬೇಕು, ಆಶೀರ್ವಾದವಾಗಿ ಇರಬೇಕು ಅಂತಲೇ ನಾವು ಟೈಮ್ ಸ್ಪೆಂಡ್ ಮಾಡಿ ನಾವು ವಾಕ್ಯಗಳನ್ನೆಲ್ಲ ಪ್ರಿಪೇರ್ ಆಗಿ ಯಾಕೆ ಇಲ್ಲಿ ಎತ್ಕೊಂಬಂದು ನಾವು ಮಾತಾಡ್ತೀವಿ ಅಂದರೆ, ನಾವು ಟೀಚರ್ಸ್ ಅಲ್ಲ. ಬಿಡು, ಕೇಳಿದ್ರೆ ಕೇಳು, ಬಿಟ್ಟರೆ ಬಿಡು ಅನ್ನೋದಕ್ಕಲ್ಲ. ಹೇಗಾದರೂ ಈ ವಾಕ್ಯ ನಿಮ್ಮ ಲೈಫಲ್ಲಿ ಬದಲಾವಣೆನ ತರಬೇಕು, ಈ ವಾಕ್ಯ ನಿಮ್ಮ ಲೈಫಲ್ಲಿ ಆಶೀರ್ವಾದನ ತರಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಈ ವಾಕ್ಯ ನಿಮ್ಮ ಲೈಫಲ್ಲಿ ಅದ್ಭುತಗಳನ್ನು ಮಾಡಲಿ. ಆಮೇಲೆ ಇವತ್ತು ಮೇಯ್ನ್ ಸಂದೇಶ ಏನು ಗೊತ್ತಾ? ವಿ ಶುಡ್ ನೋ ಹೂ ವಿ ಆರ್. ನಾನು ನೀವು ಯಾರು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಬಿಟ್ರೆ ನಾವೆಲ್ಲದರ ಮೇಲೆ ಜಯ ತೊಗೊಬೋದು. ಈ ಲೋಕದಲ್ಲಿ ನಮಗೆ ವಿರುದ್ಧವಾಗಿ ಸೈತಾನನು ಕಾರ್ಯ ಮಾಡ್ತಾನೆ, ಕ್ರಿಯೆ ಮಾಡ್ತಾನೆ. ಅದೆಲ್ಲ ಇದೆ. ಯಾರಿಗೆ ಕ್ರಿಯೆ ಮಾಡ್ತಾನೆ, ಹೆಂಗೆ ಕ್ರಿಯೆ ಮಾಡ್ತಾನೆ, ಅವನ ಪವರ್ ಏನೋ, ನಮ್ಮ ಪವರ್ ಏನೋ, ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ತಿಳ್ಕೊಬೇಕು. ನೋಡಿ, ಟೀಚರ್ಸ್, ನಾವು ಟೀಚಿಂಗಲ್ಲಿ ಇರೋದ್ರಿಂದ ಇದೆಲ್ಲ ನಾವು ಹೇಳ್ಕೊಡ್ಬೇಕು. ನಾನು ತುಂಬ ಬಂದ್ಬಿಟ್ಟು ಡಿಮನ್ಸ್ ಬಗ್ಗೆ, ಈವಿಲ್ ಸ್ಪಿರಿಟ್ ಬಗ್ಗೆ ಅಷ್ಟೆಲ್ಲ ನಾನು ಹೋಗೋದಿಲ್ಲ. ಆದರೆ ಸತ್ಯವೇದ ಹೇಳುತ್ತೆ, ಅವನ ಬಗ್ಗೆ ಒಂದು ವಾಕ್ಯ ಹೇಳುತ್ತೆ ನೋಡಿ. 2 Corinthians 2:11. 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅವನ ಯೋಚನೆಗಳನ್ನು ನಾವು ತಿಳ್ಕೊಬೇಕಂತೆ. ಬೈಬಲ್ ಹೇಳುತ್ತೆ ಸೈತಾನನ ಯೋಚನೆಗಳನ್ನು ನಾವು ತಿಳ್ಕೊಬೇಕಂತೆ. ಎಲ್ಲರೂ ಹೇಳಿ. ಸೊ ಅವನ ಬಗ್ಗೆನೇ ಗೊತ್ತಿಲ್ಲ ಅಂತನೂ ಇರಬಾರ್ದು, ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡಲೂಬಾರ್ದು. ಯಾವಾಗಲೂ ನೋಡಿ, ಕೆಲವರು ಡಿಮೋನಾಲಜಿ ಅಂತ
ಏನು ಮಾಡಿಬಿಡ್ತಾರೆ ಗೊತ್ತಾ? ಎಲ್ಲದಕ್ಕೂ ಸೈತಾನೆ, ಎಲ್ಲದಕ್ಕೂ ಈವಿಲ್ ಸ್ಪಿರಿಟು. ಜ್ವರ ಬಂದರೆ ಈವಿಲ್ ಸ್ಪಿರಿಟು, ಕೆಮ್ಮಿದ್ರೆ ಈವಿಲ್ ಸ್ಪಿರಿಟು, ಜಗಳ ಆದರೆ ಈವಿಲ್ ಸ್ಪಿರಿಟು, ಲಾಸ್ ಆದರೆ ಈವಿಲ್ ಸ್ಪಿರಿಟು. ಅವರು ತುಂಬ ಈವಿಲ್ ಸ್ಪಿರಿಟ್ ಕಾನ್ಷಿಯಸ್ ಎಲ್ಲ ಆಗ್ಬಿಡ್ತಾರೆ ನೋಡಿ. ಯಾವಾಗಲೂ ಕಾನ್ಷಿಯಸ್ ಹೆಂಗಾಗ್ಬಿಡ್ತಾರೆ ಗೊತ್ತಾ? ಆಲ್ವೇಸ್ ಎಲ್ಲೋ ಸೈತಾನ್ ಇದೆ, ಎಲ್ಲೋ ಸೈತಾನ್ ಇದೆ. ಒಂದು ಸೌಂಡ್ ಬರೋಂಗಿಲ್ಲ, ರಾತ್ರಿ ಚಪ್ಪಲಿ ಹಾಕೋಂಗಿಲ್ಲ, ಯಾರಾದರೂ ಒಬ್ಬರು ನಡೆಯೋಂಗಿಲ್ಲ, ಸೈತಾನು. ಸೊ ಇಂಥ ಟೀಚಿಂಗನ್ನು ಮಾಡಿ ಜನರಿಗೆ ಗಾಡ್ ಕಾನ್ಷಿಯಸ್ಗಿಂತ ಸೈತಾನನ ಕಾನ್ಷಿಯಸ್ಸನ್ನು ಇಡಬಾರ್ದು. ಸೊ ಅವನ ಬಗ್ಗೆ ಜಾಸ್ತಿ ಕೇಳಿ ನನಗೊಂದು ಪ್ರೀಚರ್ ಗೊತ್ತು, ಯಾವಾಗಲೂ ದೇವ್ರ ಬಗ್ಗೆ ಮಾತಾಡೋದು 5 ನಿಮಿಷ, ಸೈತಾನನ ಬಗ್ಗೆ ಮಾತಾಡೋದು 1 hour. ಹೆಂಗೆ ಉಪವಾಸ ತೊಗೊಬೇಕು, ಮಂತ್ರಗಳನ್ನು ಹೇಗೆ ಜಯಿಸಬೇಕು, ಹೇಗೆ ಅಮಾವಾಸ್ಯೆ ಗೆದ್ದಿರಬೇಕು, ಅಮಾವಾಸ್ಯೆ ಪ್ರೇಯರ್ ಹೆಂಗೆ ಮಾಡಬೇಕು, 12 ಗಂಟೆ ಮೇಲೆ ಹೆಂಗೆ ಪ್ರೇಯರ್ ಮಾಡಬೇಕು, ನಿಂಬೆಹಣ್ಣಿಗೆ ಹೆಂಗೆ ಪ್ರೇಯರ್ ಮಾಡಬೇಕು, ಬೇರೆ ಇದೇ ಅವ್ರು ಬಾಯಿ ತೆಗೆದ್ರೆ ಅವಳು ಸೈತಾನು. ನಾನೇನು ಹೇಳ್ತೀನಿ ಅಂದರೆ ದೇವ್ರನ್ನ ಬಿಟ್ಬಿಟ್ರೆ ಸೈತಾನ್ ಹಿಡ್ಕೊಂಡ್ಬಿಟ್ರು. ಸೊ ಅದಕ್ಕೇನೆ ಟೀಚಿಂಗ್ ಜಾಸ್ತಿ ಏನು ಮಾಡಬಾರ್ದು ಅಂದರೆ ಈ ಡಿಮನ್ಸ್ ಬಗ್ಗೆನೇ ಜಾಸ್ತಿ ಕೇಳಬಾರ್ದು. ಆದರೆ ಸತ್ಯವೇದ ಹೇಳುತ್ತೆ, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಅಂದರೆ ತಿಳ್ಕೊಳ್ದೇನೂ ಇರಬಾರ್ದಂತೆ. ಇಂಗ್ಲೀಷಲ್ಲಿ ಹೇಳುತ್ತೆ, ಫಾರ್ ವಿ ಆರ್ ನಾಟ್ ಅನ್ಅವೇರ್ ಆಫ್ ಈ ಸ್ಕೀಮ್ಸ್, ಸೊ ವಿ ಶುಡ್ ನೋ ದ ಸ್ಕೀಮ್ಸ್ ಆಫ್ ಸೇಟನ್. ಅವನು ಹೇಗೆ ಕ್ರೈಸ್ತರನ್ನು ವಂಚಿಸ್ತಾನೆ ಅದೆಲ್ಲ ಇವತ್ತು ಸ್ವಲ್ಪ ಇಂಟ್ರಡಕ್ಷನಲ್ಲಿ ನಾನು ತೋರಿಸ್ತೀನಿ. ಓಕೆ, ಆರ್ ಯು ರೆಡಿ? ಆರಿಜಿನ್ ಆಫ್ ಸೇಟನ್. ಸೈತಾನನು ಯಾರು, ಎಲ್ಲಿ ಇದ್ದವನು ಅನ್ನೋದನ್ನು ಸ್ವಲ್ಪ ನೋಡೋಣ ಬನ್ನಿ. ಐಸಯ್ಯ ಚಾಪ್ಟರ್ 14 ಫ್ರಮ್ ವರ್ಸ್ 12. ಇಲ್ಲಿ ದ ಬುಕ್ ಆಫ್ ಐಸಯ್ಯ ಪ್ಲಸ್ ದ ಬುಕ್ ಆಫ್ ರೆವಲ್ಯೂಷನ್, ಎಸೆಕಿಯಲ್, ಇದರಲ್ಲೆಲ್ಲ ಸ್ವಲ್ಪ ಅವನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇದೆ. ಸೊ ಲೆಟ್ ಅಸ್ ಲರ್ನ್ ಸಮಥಿಂಗ್. ಓ ಲೂಸಿಫರ್. ಸೊ ಇವನ ಹೆಸರು, ಇವನು ಎಲ್ಲಿದ್ದವನು? ದೇವರೊಂದಿಗಿದ್ದವನು. ಓಕೆನಾ? ನೆಕ್ಸ್ಟ್ ದ ಬುಕ್ ಆಫ್ ಎಸೆಕಿಯಲ್. ಜಾಸ್ತಿ ಟೀಚಿಂಗ್ ಡೀಪಾಗಿ ಹೋಗೋದು ಬೇಡ, ಸ್ವಲ್ಪ ಆರಿಜಿನ್ ಆಫ್ ಸೇಟನ್ ಅಲ್ಲಿಂದ ಬಂದ್ಬಿಡೋಣ ಬೇಗ. ಓಕೆ, ದ ಬುಕ್ ಆಫ್ ಎಸೆಕಿಯಲ್ ಚಾಪ್ಟರ್ 28 ಫ್ರಮ್ ವರ್ಸ್ 12. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಸರ್ವ ಸುಲಕ್ಷಣ ಶಿರೋಮಣಿ ಅವನು, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಇವತ್ತು ನಾವು ಈವಿಲ್ ಸ್ಪಿರಿಟ್ ನೋಡ್ಬೇಕಾದ್ರೆ ಹೆಂಗೆ ಹೇಳ್ತು ನೋಡ್ತೀವಿ ಅಲ್ವಾ? ಆದರೆ ಬೈಬಲ್ ಹೇಳುತ್ತೆ ಪರಿಪೂರ್ಣ ಸುಂದರ ಅಂತೆ, ಪರ್ಫೆಕ್ಟ್ ಇನ್ ಬ್ಯೂಟಿ. ದೇವರು ಅವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಈ ವಾಸ್ ಪರ್ಫೆಕ್ಟ್ ಇನ್ ಬ್ಯೂಟಿ. ದೇವರ ಉದ್ಯಾನವಾದ ಏದೇನಿನಲ್ಲಿ ನೀನಿದ್ದಿ. ನೋಡಿ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಏದೇನಲ್ಲಿ ಯಾರಿದ್ದಿದ್ದು ಫಸ್ಟು? ಲೂಸಿಫರ್. ಸೊ ಈ ರೀತಿ ಹೇಳುತ್ತೆ ನೋಡಿ, ಪ್ರೀ ಆಡಮಿಕ್ ಕಿಂಗ್ಡಮ್ ಅಂತ ಹೇಳುತ್ತೆ. ಪ್ರೀ ಆಡಮಿಕ್ ಕಿಂಗ್ಡಮ್ ಈ ರೀತಿ ಸ್ಕಾಲರ್ಸ್ ಏನು ಹೇಳ್ತಾರೆ ಗೊತ್ತಾ? ಜೆನಿಸಿಸ್ 1:1 ಜೆನಿಸಿಸ್ ವರ್ಸ್ 2 ದೆರ್ ಆರ್ ಥೌಸಂಡ್ಸ್ ಆಫ್ ಇಯರ್ಸ್ ಗ್ಯಾಪ್ ಇದೆ ಅಂತೆ. 1000 ವರ್ಷಗಳ ಗ್ಯಾಪ್ ಇದೆ 1ನೇ ವಾಕ್ಯಕ್ಕೂ 2ನೇ ವಾಕ್ಯಕ್ಕೂ. ಆದಿಯಲ್ಲಿ ಭೂಮಿ ಕ್ರಮವಿಲ್ಲದು ಬರಿದಾಗಿ ಇತ್ತು. ಸೊ ದೇವರು ಸೃಷ್ಟಿ ಮಾಡಿದಾಗ ಬರಿದಾಗಿ ಕ್ರಮವಿಲ್ಲದೆ ಮಾಡಲಿಲ್ಲ, ಎಲ್ಲ ಸೂಪರಾಗಿತ್ತು. ಸೊ ಫಾಲ್ ಆಫ್ ಏಂಜಲ್, ಯಾವಾಗ ಲೂಸಿಫರ್ ಕೆಳಗೆ ಬಿದ್ದನೋ ಆಗಲೇ ಎಲ್ಲ ಹಾಳಾಗಿದ್ದು ಅಂತ ಮತ್ತೆ ಇನ್ನೊಂದು ಸತಿ ಪ್ರೀ ಆಡಮಿಕ್ ಕ್ರಿಯೇಷನ್ ಅಂದರೆ ದೇವರು ಇನ್ನೊಂದು ಸತಿ ಎಲ್ಲವನ್ನ ಸೃಷ್ಟಿ ಮಾಡಿದ್ರಂತೆ. ಸೊ ಇದರಲ್ಲಿ ಸತ್ಯವೇದ ಹೇಳುತ್ತೆ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ, ಇವನು ಹಂಗಿದ್ದಿದ್ದು. ನೆಕ್ಸ್ಟ್, ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಸೊ ತಳ್ಳಿಬಿಟ್ರು ಅಂದರೆ ನೋಡಿ, ಈ ರೀತಿ ಹಿಸ್ಟ್ರಿ ಹೇಳುತ್ತೆ. ಪೌಲನ್ ಹೇಳ್ತಾನೆ, ಐ ವೆಂಟ್ ಟು ಥರ್ಡ್ ಹೆವೆನ್. ಸೊ ದೆರ್ ಆರ್ 3 ಹೆವೆನ್ಸ್. ಫಸ್ಟ್ ಹೆವೆನ್ ವಾಟ್ ವಿ ಸಿ, ಮಿಡಲಲ್ಲಿ ಒಂದು ಹೆವೆನು, ಅದಕ್ಕೆ ಮೇಲೆ ಕಿಂಗ್ಡಮ್ ಆಫ್ ಗಾಡ್ ಅಂತ ಸ್ಕಾಲರ್ಸು ವಾಕ್ಯದ ಪ್ರಕಾರ ಪ್ರೂವ್ ಮಾಡ್ತಾರೆ. ಓಕೆ, ತುಂಬ ಡೀಪ್ ಸಬ್ಜೆಕ್ಟ್ ಬೇಡ, ನಿಮ್ಗೆ ಅರ್ಥ ಆಗೋಷ್ಟು ಹೇಳಿದ್ರೆ ಸಾಕು ಅನ್ನಿಸ್ತೈತೆ ನನಗೆ. ಓಕೆ, ರೈಟ್. ಇವಾಗ ಸತ್ಯವೇದ ಈ ರೀತಿ ಹೇಳುತ್ತೆ, ದೇವರು ಅವನನ್ನು ಕೆಳಗೆ ತಳ್ಳಿದ್ರು, ಅಂದರೆ ಮೇಲಿಂದ ಬಿದ್ದ ಅನ್ನೋದು ಸತ್ಯವೇದ ಹೇಳುತ್ತೆ. ನೋಡಿ, ಲೂಕನ್ ಬರೆದ ಪುಸ್ತಕ 10:18 ಇದೆ. ಲೂಕ್ ಚಾಪ್ಟರ್ 10 ವರ್ಸ್ 18. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಆಕಾಶದಿಂದ ಸೈತಾನನು ಕೆಳಗೆ ಬಿದ್ದಂತೆ. ಸೊ ಫಾಲನ್ ಏಂಜಲ್. ಸೊ ಇವನು ಪರ್ಫೆಕ್ಟ್ ಆಗಿದ್ದವನು. ಗಾಡ್ ಕ್ರಿಯೇಟೆಡ್ ಹಿಮ್ ವಿತ್ ಇನ್ಸ್ಟ್ರೂಮೆಂಟ್ಸ್.
ನೋಡಿ ಎಷ್ಟನೇ ವಾಕ್ಯದಲ್ಲಿ ಹೇಳಿತ ಗೊತ್ತಾ? ವರ್ಸ್ 13, ಎಜೆಕಿಯಲ್ 28:13. ಹಾಂ. The workmanship of thy tambours and of thy pipes was in thee. ಓಕೆ, ಟ್ಯಾಮರಿನ್. ರೈಟ್. ನೋಡಿ, ಮ್ಯೂಸಿಕ್ ಪ್ಲೇಸ್ ಎ ಪಾರ್ಟ್ ಇನ್ ದ ಪ್ಲಾನ್ ಆ್ಯಂಡ್ ಪ್ರೋಗ್ರಾಮ್ ಆಫ್ ಗಾಡ್. ಲೂಸಿಫರ್ ಹ್ಯಾಡ್ ಸಮಥಿಂಗ್ ಟು ಡೂ ವಿತ್ ಮ್ಯೂಸಿಕ್. ಅವನಿಗೇನೆ ಮ್ಯೂಸಿಕ್ ಟ್ಯಾಲೆಂಟ್ ಎಲ್ಲ ಕೊಟ್ಟಿರೋದು. ಸೊ ಅವನ್ನ ದೇವ್ರು ಕ್ರಿಯೇಟ್ ಮಾಡಬೇಕಾದ್ರೆ, ಸೃಷ್ಟಿ ಮಾಡಬೇಕಾದ್ರೇ ವಿತ್ ಇನ್ಸ್ಟ್ರೂಮೆಂಟ್ಸ್ ಅವನ್ನ ಸೃಷ್ಟಿ ಮಾಡಿದ್ದು. ಅದಕ್ಕೇ ಮ್ಯೂಸಿಕ್ಕಿಗೆ ತುಂಬ ಕನೆಕ್ಟೆಡ್ ಅವನು. ಸೊ ಇವತ್ತು ಎಲ್ಲ ಮ್ಯೂಸಿಕ್ ಎಲ್ಲ ತುಂಬ ಫೇಮಸ್ ಆಗೋದು, ಒಂದು ಹಾಡು ಮಿಲಿಯನ್ಸ್ ಎಲ್ಲ ಓಡೋದು, ರೀಚ್ ಆಗೋದು ಏನು ಗೊತ್ತಾ? ಹಿ ಹ್ಯಾಸ್ ದ ಟ್ಯಾಲೆಂಟ್. ಅದು ಕೆಲವೊಂದು ಟ್ರಾನ್ಸ್ಲೇಷನ್ ಮಾತ್ರ, ತಮಿಳಲ್ಲೂ ಇದೆ, ಕನ್ನಡದಲ್ಲಿ ಬಂದಿಲ್ಲ. ಸೊ ಸತ್ಯವೇದ ಹೇಳುತ್ತೆ, ದೇವರು ಅವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಈ ಕ್ರಿಯೇಟೆಡ್ ಹಿಮ್ ವಿತ್ ಮ್ಯೂಸಿಕ್. ಇವನು ಯಾವಾಗ ಪ್ರೈಡ್ ಅನ್ನೋದು ಬಂದ್ಬಿಡ್ತೋ, ಇವನು ದೇವ್ರಿಗೆ ಈಕ್ವಲ್ ಆಗಿ ಬರಬೇಕು ಅಂದರೆ ದೇವ್ರು ಅವನ್ನ ಅಲ್ಲಿಂದ ತಳ್ಳಿದ್ರು. ಇನ್ನೊಂದು ವಾಕ್ಯನೂ ಇದೆ, ರೆವಲ್ಯೂಷನ್ 12:4-9, ಪ್ರಕಟಣೆಗಳು ಬರೆದ ಪುಸ್ತಕ 12ನೇ 4-9. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟ ಭೂಮಿಗೆ ಬಿದ್ದನು. ಓಕೆ, ಕ್ಯಾಸ್ಟ್, ಹಿ ವಾಸ್ ಕ್ಯಾಸ್ಟ್ ಟು ದ ಅರ್ತ್. ದೊಬ್ಬಲ್ಪಟ್ಟನು. ನೋಡಿ, ಪರಲೋಕದಲ್ಲಿದ್ದವನು, ದೇವ್ರ ಜೊತೆ ಇದ್ದವನು, ಅವನು ಒಂದು ಕೆಲಸಗಾರ. ಹಿ ವಾಸ್ ಕ್ರಿಯೇಟೆಡ್. ಚೆನ್ನಾಗಿ ತಿಳ್ಕೊಳ್ಳಿ, ಸೇಟನ್ ವಾಸ್ ಕ್ರಿಯೇಟೆಡ್. ಎಲ್ಲರೂ ಹೇಳಿ, ಅವರ್ ಗಾಡ್ ಈಸ್ ಎ ಕ್ರಿಯೇಟರ್. ಸೊ ನಾವು ಕ್ರಿಯೇಟೆಡ್ ಪರ್ಸನ್ಗೆ ಹೆದರಬಾರ್ದು, ಕ್ರಿಯೇಟರ್ಗೆ ಮಾತ್ರನೇ ಹೆದರಬೇಕು. ಸೊ ಸೈತಾನನು ಹಿಂಗೆ ಮಾಡ್ತಾನೆ, ದೆವ್ವ ಹಿಂಗೆ ಮಾಡುತ್ತೆ, ಆಮೇಲೆ ಮಂತ್ರ, ಅದನ್ನು ಸೃಷ್ಟಿ ಮಾಡಿದವರೇ ದೇವರೇ. ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್. ಸೊ ಆ ದೇವರು ನನ್ನ ಜೊತೆ ನಿಮ್ಮ ಜೊತೆ ಇದ್ದಾರೆ. ಸೊ ಸೈತಾನನಿಗೆ ಭಯಪಡಬೇಕಾದಂಥ ಅವಶ್ಯಕತೆಯೇ ಇಲ್ಲ. ನೋಡಿ, ಈ ಸತ್ಯನ ನಾನು ಯಾಕೆ ನಿಮ್ಗೆ ಬೋಧಿಸ್ತಾ ಇದ್ದೀನಿ ಗೊತ್ತಾ? ನಿಮಗೆ ಸೈತಾನನು ಅನ್ನೋ ಭಯನೇ ಇರಬಾರ್ದು. ಐ ಮೀನ್, ನಿಮ್ಮ ಪ್ರಾರ್ಥನೆ, ನಿಮ್ಮ ಅಧಿಕಾರ ಎಲ್ಲನೂ ಈ ವಾಕ್ಯದ ಮುಖಾಂತರ ಚೇಂಜ್ ಆಗುತ್ತೆ. ನೋಡಿ, ಫಸ್ಟ್ ಪಾರ್ಟ್ 1 ಬಿಲೀವರ್ಸ್ ಅಥಾರಿಟಿ ಅಂತ ಫಸ್ಟ್ ಎತ್ತಿದೆ, ಇವತ್ತು ಪಾರ್ಟ್ 2. ಓಕೆ, ಇದು ಎರಡನೇದು. ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ನಮ್ಮ ಅಧಿಕಾರಗಳು ಏನು, ಕ್ರೈಸ್ತರಿಗೆ ಹೆಂಗೆ ಸೈತಾನನು ಕ್ರಿಯೆ ಮಾಡ್ತಾನೆ, ಯಾವ ರೀತಿಯಲ್ಲಿ ಕ್ರೈಸ್ತರು ವಂಚಿಸಲ್ಪಡ್ತಾರೆ, ನಮ್ಮ ಅಧಿಕಾರನ ನಾವು ಯಾಕೆ ಹೆಂಗೆ ನಾವು ಯೂಸ್ ಮಾಡೋದಿಲ್ಲ, ಅದನ್ನೆಲ್ಲ ಇವತ್ತು ಸ್ವಲ್ಪ ನಾವು ನೋಡೋಣ. ಓಕೆ, ಸತ್ಯವೇದ ಈ ರೀತಿ ಹೇಳುತ್ತೆ. ಮತ್ತಾಯನ ಬರೆದ ಪುಸ್ತಕ 8:29, 8:29. ಇವಾಗ ಸ್ವಲ್ಪ ವಾಕ್ಯಗಳು ಜಾಸ್ತಿ ಇರುತ್ತೆ. ನೀವೇನಾದರೂ ಬರ್ಕೊಂಡು ತಿರ್ಗಾ ಮನೆಗೆ ಹೋಗಿನೂ ನೀವು ಇನ್ನೊಂದ್ಸತಿ ಅದನ್ನು ಧ್ಯಾನ ಮಾಡ್ಬೋದು, ಓದ್ಬೋದು. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ನಾನು ಕೊಡೋ ವಾಕ್ಯನೆಲ್ಲ ಬರ್ಕೊಳ್ಳಿ, ಮನೆಗೆ ಹೋಗಿ ನೀವು ಡೀಟೇಲಾಗಿ ಆಮೇಲೆ ಸ್ವಲ್ಪ ನೀವು ಓದಿ, ನಿಮ್ಗೆ ಅರ್ಥ ಆಗುತ್ತೆ. ಅವರು, ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದೆಯಾ ಎಂದು ಕೂಗಿದರು. ನೋಡಿ, ಸೈತಾನನ್ನು ದಬ್ಬಲ್ಪಟ್ಬಿಟ್ಟ. ಓಕೆ, ಇವಾಗ ಸೈತಾನ್ ಕ್ರಿಯೆಗಳು ಲೋಕದಲ್ಲಿ ಇದೆ, ಆದರೆ ಅಂಧಕಾರದಿಂದ ದೇವರು ಕ್ರೈಸ್ತರನ್ನ ಹೇಗೆ ಬಿಡುಗಡೆ ಮಾಡಿಬಿಟ್ರು? ನಾವು ಅಂಧಕಾರದಲ್ಲಿ ಇಲ್ಲ. ಐ ಮೀನ್, ಇವಾಗ ಅಥಾರಿಟಿ ಸೈತಾನನಿಗೆ ಕ್ರೈಸ್ತರ ಮೇಲೆ ಇಲ್ಲ. ಎಲ್ಲರೂ ಹೇಳಿ, ಯಾಕೆ ಗೊತ್ತಾ? ಇದು ವಾಕ್ಯನ ಓದೋದಕ್ಕಿಂತ ಮುಂಚೆ ಇನ್ನೊಂದು ಸತಿ ಕೊಲೋಷಿಯನ್ಸ್ 1:13 ಓದ್ಬಿಡಿ. ಕೊಲೋಸೆ ಅವ್ರ ಬರೆದ ಪುಸ್ತಕ 1ನೇ ಅಧ್ಯಾಯ 13ನೇ ವಾಕ್ಯ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಈಗ ನಾವು ಸ್ಪಿರಿಟ್ ಆಫ್ ಡಾರ್ಕ್ನೆಸ್ ಅಲ್ಲಿ ಇಲ್ಲ. ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ವೋ, ದೇವರು ಬೆಳಕಿನ ರಾಜ್ಯಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಸೇರಿಸ್ಬಿಟ್ರು. ಯಾರೆಲ್ಲ ರಕ್ಷಣೆ ಹೊಂದಿದಾರೋ ದೇ ಆರ್ ನಾಟ್ ಅಂಡರ್ ದ ಅಥಾರಿಟಿ ಆಫ್ ಸೇಟನ್. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ. ಸೊ ಬಿಡಿಸ್ಬಿಟ್ರ. ಸೊ ನಾವು ಅಂಧಕಾರದ ದೊರೆತನದಲ್ಲಿ ಇಲ್ಲ. ಸೈತಾನನು ಈ ಲೋಕದಲ್ಲಿ ಬಿದ್ದಿದ್ರು, ಸೈತಾನನ ಆಳ್ವಿಕೆ ಲೋಕದಲ್ಲಿ ಇದ್ದರು. ಯೇಸು ಸ್ವಾಮಿನ ನಂಬಿರೋ ಮಕ್ಕಳ ಮೇಲೆ ಸೈತಾನನಿಗೆ ಅಧಿಕಾರ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳಿ, ಸೈತಾನನಿಗೆ ನನ್ನ ಮೇಲೆ, ನನ್ನ ಫೈನಾನ್ಸ್ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಸೇವೆ ಮೇಲೆ, ನನ್ನ ಬಿಸ್ನೆಸ್ ಮೇಲೆ ಅವನಿಗೆ ಯಾವ ಅಧಿಕಾರನೂ ಇಲ್ಲ. ಬಿಕಾಸ್ ಐ ಆಮ್ ಅಂಡರ್ ದ ಕಿಂಗ್ ಆಫ್ ಕಿಂಗ್ಸ್. ಓ ಮೈ ಗಾಡ್.
ಸೊ ದೇವರು ಅಲ್ಲಿಂದ ನಮ್ಮನ್ನು ಬಿಡಿಸ್ಬಿಟ್ರಂತೆ. ಈಗ ನಾವು ಅವನ ಅಥಾರಿಟಿಯಲ್ಲೋ ಅಥವಾ ಅವನ ಕೈಗೆಲ್ಲೋ ನಾವಿಲ್ಲ, ಅವನ ಹಿಡಿತದಲ್ಲಿ ನಾವಿಲ್ಲ. ವಿ ಆರ್ ಇನ್ ಟು ಅನದರ್ ವರ್ಲ್ಡ್. ಈ ರೀತಿ ಹೇಳ್ತೀನಿ ನೋಡಿ, ನಾವು ಲೋಕದಲ್ಲೇ ಇದ್ದರೂ ನಾವು ಲೋಕದವರಲ್ಲ. ಹೆಂಗೆ ಅಂದರೆ, ಮೀನು ಸಮುದ್ರದಲ್ಲೇ ಉಪ್ಪು ನೀರಲ್ಲೇ ಇದ್ದರು ಮೀನು ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಲೇಬೇಕು. ಯಾಗೊತ್ತಾ, ಉಪ್ಪು ನೀರಲ್ಲೇ ಮೀನಿದ್ರು ಉಪ್ಪು ಮೀನೊಳಕ್ಕೆ ಇರೋದಿಲ್ಲ. ಅದೇ ರೀತಿಯೇ ಲೋಕದಲ್ಲೇ ನಾನಿದ್ರು ನಾನು ಲೋಕದವನಲ್ಲ. ಅದಕ್ಕೆ ವಾಕ್ಯ ನೋಡಿ, ಯೋಹಾನನ್ ಬರೆದ ಪುಸ್ತಕ 17ನೇ ಅಧ್ಯಾಯ 14ರಿಂದ ಓದಿ. ದ ಬುಕ್ ಆಫ್ ಜಾನ್ ಚಾಪ್ಟರ್ 17 ವರ್ಸ್ 14. ಬೇಗ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಯೇಸು ಸ್ವಾಮಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನಾನು ಲೋಕದವನಲ್ಲ, ಅದೇ ರೀತಿ ನನ್ನ ನಮ್ಮದವರು ಲೋಕದವರಲ್ಲ. 1 ಥೆಸಲೋನಿಯನ್ಸ್ 5:5. 1 ಥೆಸಲೋನಿಕೆದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 5ನೇ ವಾಕ್ಯ. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ, ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆಮೇನ್. ಸೊ ಈ ಲೋಕ ಕತ್ತಲೆ, ನಾವು ಬೆಳಕಿನವರು. ಎಲ್ಲರೂ ಹೇಳಿ. ಸೊ ದೇವರ ಅಂಧಕಾರದಿಂದ ನಮ್ಮನ್ನು ಬೆಳಕಿಗೆ ತಗೊಂಬಂದ್ಬಿಟ್ರು. ಸೊ ಈ ಲೋಕದಲ್ಲಿ ನಾವು ಯಾರು? ರೋಮನ್ಸ್ 5:17. ರೋಮಾಪುರದವ್ರು ಬರ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. ನೀವು ಇಷ್ಟವರೆಗೂ ಇಷ್ಟು ವಾಕ್ಯಗಳು ಓದಿದ್ರೆ ಏನೋ ಗೊತ್ತಿಲ್ಲ, ಓದಿ. ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ನೋಡಿ, ಆಂಪ್ಲಿಫೈಡಲ್ಲಿ ಇದಾಕಮ್ಮ. ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಆಂಪ್ಲಿಫೈಡಲ್ಲಿ ನೋಡಿ, ಓವರ್ಫ್ಲೋಯಿಂಗ್ ಗ್ರೇಸ್. ಓಕೆ, ಪುಟ್ಟಿಂಗ್ ದೆಮ್ ಇನ್ ಟು ರೈಟ್ ಸ್ಟ್ಯಾಂಡಿಂಗ್ ವಿತ್ ಹಿಮ್ಸೆಲ್ಫ್. ಓಕೆನಾ? ರೇನ್ ಆಸ್ ಕಿಂಗ್ಸ್ ಇನ್ ಲೈಫ್ ಥ್ರೂ ದ ಒನ್ ಮ್ಯಾನ್ ಜೀಸಸ್ ಕ್ರೈಸ್ಟ್. ಅಂದರೆ ಏನರ್ಥ ಆಗುತ್ತೆ? ರಾಜರ ಥರ ಆಳ್ವಿಕೆ ಮಾಡಬೇಕು ಅಂತಲೇ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಸೊ ನಾನು ಆಳುವವನು. ಎಲ್ಲರೂ ಹೇಳಿ, ಆಳುವವನ. ಆಳೋದೆಲ್ಲ ಮುಗಿದೋಯ್ತು, ಇದಕ್ಕೆ ಮೇಲೆ ನಾವು ಆಳುವವರು. ಯೇಸುವಿನ ನಾಮದಲ್ಲಿ ನಾನು ಇನ್ಮೇಲೆ ಆಳೋದಿಲ್ಲ, ನಾನು ಆಳುವವನು. ಸತ್ಯವೇದ ಹೇಳುತ್ತೆ ನೋಡಿ, ರೇನ್ ಆಸ್ ಕಿಂಗ್ಸ್. ರೇನ್ ಆಸ್ ಕಿಂಗ್ಸ್. ಕಿಂಗ್ ಅಂದರೆ ಹೆಂಗೆ ಗೊತ್ತಾ? ಸುಮ್ಮನೆ ತಮಾಷೆಗೆಲ್ಲ ಹಂಗಲ್ಲ, ಅವನು ಹೇಳಿದ್ರೆ ಮುಗೀತು. ಅದಕ್ಕೆ ಸತ್ಯವೇದ ಹೇಳುತ್ತೆ, ಯಾವನಾದರೂ ಬೆಟ್ಟವನ್ನು ನೋಡಿ ಮಾತನಾಡಿದ್ರೆ ಅದು ಅವನಿಗಾಗುತ್ತೆ. ಬಿಕಾಸ್ ಈಸ್ ಎ ಕಿಂಗ್. ಈಸ್ ಎ ಕಿಂಗ್ ಆನ್ ದಿಸ್ ಅರ್ತ್. ಅದಕ್ಕೆ ಸುಮ್ಮನೆ ಏನೇನೋ ಮಾತಾಡಬಾರ್ದು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು. ನೀನು ಮಾತಾಡಿದ್ರೆ ನಡೆಯುತ್ತೆ. ಬಿಕಾಸ್ ವರ್ಡ್ ಆ್ಯಸ್ ಪವರ್. ವರ್ಡ್ ಮ್ಯಾಟರ್ಸ್. ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ. ಸೊ ನೀನು ಮಾತಾಡಿದ್ರೆ ನಡೆಯುತ್ತೆ. ಎಲ್ಲರೂ ಹೇಳಿ, ಆಮೇನ್. ಅದಕ್ಕೆ ದೇವ್ರು ವಾಕ್ಯ ಹೇಳುತ್ತೆ, ಯಾವನಾದರೂ ಬೆಟ್ಟ ನೋಡಿ ಮಾತನಾಡಿದ್ರೆ ಅದು ಅವನಿಗೆ ಆಗುವುದು. ಮತ್ತಾಯನಿಗೆ ಬರೋ ಪುಸ್ತಕ 28:18. ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 18. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಎಲ್ಲ ಅಧಿಕಾರವು ನನಗೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ಇವಾಗ ಯಾರ ಹತ್ರ ಇದೆ? ಯೇಸು ಸ್ವಾಮಿ ಹತ್ರ ಇದೆ. ಎಲ್ಲರೂ ಹೇಳಿ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರವು ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಹತ್ರ ಇದೆ. ಓಕೆನಾ? ಲೂಕನಿಗೆ ಬರೋ ಪುಸ್ತಕ 10ನೇ ಅಧ್ಯಾಯ 19ನೇ ವಾಕ್ಯ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 10 ವರ್ಸ್ 19. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಈ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಈ ಅಧಿಕಾರನ ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ಭೂಲೋಕದಲ್ಲಿಯೋ ಪರಲೋಕದಲ್ಲಿಯೋ ನನಗೂ ಎಲ್ಲ ಅಧಿಕಾರ ಐತೆ. ಇದೆಲ್ಲ ಕೇಳೋಕ್ಕೆ ಒಂಥರ ಆಗ್ತೈತೆ ಅಲ್ವಾ? ಏನು ಪಾಸ್ಟರ್ ಹಿಂಗೆ ಹೇಳ್ಬಿಟ್ರೆ, ಎಲ್ಲ ದೇವ್ರೇನು ಮಾಡಲ್ಲ, ಎಲ್ಲ ನೀನು ಮಾಡಬೇಕು ಅಂತ ದೇವ್ರು ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಒಬ್ಬರು 1952ರಲ್ಲಿ ಒಂದು ಪ್ರೀಚರ್ ಬಂದ್ಬಿಟ್ಟು ಒಂದು ವಿಷನ್ನ ನೋಡಿದ್ರು. ಆ ವಿಷನಲ್ಲಿ ದೇವ್ರು ಇವ್ರ ಹತ್ರ ಮಾತಾಡ್ತಾ ಇದ್ರಂತೆ. ಗಾಡ್ ವಾಸ್ ಸ್ಪೀಕಿಂಗ್ ಟು ಹಿಮ್. ಸೊ ಇವರು ದೇವ್ರು ಮಾತಾಡೋದನ್ನು ಸುಮಾರು ಒಂದು 1.5 hour ಗಾಡ್ ವಾಸ್ ಸ್ಪೀಕಿಂಗ್ ಟು ಹಿಮ್. ಸೊ ಮಾತಾಡ್ತಾ ಸೆಂಟ್ರಲ್ಲಿ
ಒಂದು ಕೋತಿ ಥರ ಒಂದು ಕಿಕ್ಕಿ 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 ಅಂತ ಹಿಂಗೆ ಅಡ್ಡ ಹೋಗೋದು. ಈ ಪ್ರೀಚರು ನೋಡಿದ್ರಂತೆ, ಏನಿದು ಸೆಂಟ್ರಲ್ಲಿ ದೇವರು ನಮ್ಮ ಹತ್ರ ಮಾತಾಡೋದು, ಸೆಂಟ್ರಲ್ಲಿ ಏನೋ ಒಂದು ಹೋಗ್ತಾ ಐತೆ ಬರ್ತಾ ಐತೆ. ಈ ಕೋತಿ ಏನು ಮಾಡ್ತಂತೆ ಗೊತ್ತಾ, ಲೈಟಿಗೆ ಆ ಥರ ಹೊಗೆ ಥರ ಕ್ಲೌಡ್ ಥರ ಸೊ ಬರ್ತಾನೇ ಇತ್ತಂತೆ. ಸೊ ಆದರೂ ದೇವ್ರು ಮಾತಾಡ್ತಾನೇ ಇದ್ರಂತೆ. ಸೊ ಇವರು ನೋಡಿದ್ರಂತೆ, ಏನಪ್ಪ ಇದು. ಈಗ ಆ ಸೌಂಡ್ ಏನಾಯ್ತಂತೆ, ಜಾಸ್ತಿ ಸ್ವಲ್ಪ ಸೌಂಡ್ ಬಂದ್ಬಿಡುತ್ತೆ, ಕಿಕ್ಕಿ 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 ಸೌಂಡ್ ಸ್ವಲ್ಪ ಜಾಸ್ತಿ. ಪ್ರೀಚರ್ಗೆ ಟೆನ್ಷನ್ ಆಗೋಯ್ತು. ಏನು ದೇವ್ರೆ ಇಷ್ಟು ಈ ಕೋತಿ ಡಿಸ್ಟರ್ಬೆನ್ಸ್ ಮಾಡ್ತೈತೆ, ಇಷ್ಟು ಏನೋ ಒಂದು ತಡೆ, ಒಂದು ಹೊಗೆ ಥರ ಕ್ಲೌಡ್ ಥರ ಇಲ್ಲಿ ನನ್ನನ್ನು ಇಷ್ಟು ಡಿಸ್ಟರ್ಬ್ ಮಾಡ್ತೈತೆ, ಆದ್ರೂ ನೀನು ಸೈಲೆಂಟಿಗಿದೆಯಲ್ಲ, ಯಾಕೆ ನೀನೇನು ಮಾಡ್ತಾ ಇಲ್ಲ ಅಂತ ಇವ್ರಿಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ರಂತೆ. ಏನು ದೇವ್ರು ಏನು ಮಾಡ್ತಾರೆ. ಸೊ ದೇವ್ರು ಆ ಕಡೆ ಇನ್ನೂ ಮಾತಾಡ್ತಾನೆ ಇದ್ದಾರಂತೆ. ಮಾತಾಡೋ ಶಬ್ದ ಇವ್ರಿಗೆ ಸರಿಯಾಗಿ ಕೇಳಿಸ್ತಾ ಇಲ್ವಲ್ಲಂತೆ. ಲಾಸ್ಟಿಗೆ ಇವ್ರಿಗೆ ಟೆನ್ಷನ್ ಆಗೋಯ್ತು, ಪ್ರೀಚರ್ಗೆ ಟೆನ್ಷನ್ ಆಗ್ಬಿಟ್ಟು ಏನು ಹೇಳಿದ್ರು ಗೊತ್ತಾ, ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ ನನಗೆ ತಡೆ ಮಾಡುವಂಥ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ನೀಗಲಿ ಅಂತ ಇವರೇ ಪ್ರೇಯರ್ ಮಾಡಿದ ತಕ್ಷಣ ಆ ಕೋತಿ ಕಿಕ್ಕಿ 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 ಅಂದ್ರೆ ಹಂಗೆ ಕೆಳಗಡೆ ಬಿದ್ದೋಯ್ತಂತೆ. ಹಾಗೆ ಬಿದ್ದೋಗಿ ಇವಾಗ ಕ್ಲಿಯರ್ ಕೇಳಿಸ್ತೈತಂತೆ, ದೇವ್ರನ್ನ ನೋಡೋದಕ್ಕೂ ಕೇಳಿಸೋದಕ್ಕೆ. ಅವಾಗ ಇವ್ರು ದೇವ್ರ ಹತ್ರ ಒಂದು ಮಾತು ಕೇಳಿದ್ರಂತೆ, ದೇವರೇ ಇಷ್ಟೊತ್ತು ಇದು ಡಿಸ್ಟರ್ಬ್ ಮಾಡ್ತಾಯಿತ್ತು, ನೀನು ಯಾಕೆ ಏನು ಹೇಳ್ದೆ ಸುಮ್ಮನೆ ಇದ್ದೆ ಅಂತ. ಅದಕ್ಕೆ ದೇವ್ರು ಹೇಳಿದ್ರಂತೆ, ಅದನ್ನು ನಾನು ಮಾಡಬೇಕಾಗಿದ್ದಲ್ಲಪ್ಪ, ಅದು ನೀನು ಮಾಡಬೇಕು ಅಂತಲೇ ಐ ವಾಸ್ ಸೈಲೆಂಟ್. ಯಾಕೊತ್ತಾ, ಎಲ್ಲ ಅಧಿಕಾರ ನಿನಗೆ ಕೊಟ್ಟಿದ್ಮೇಲೆ ನೀನು ಮಾಡಬೇಕು ಅಂತ ಐ ವಾಸ್ ವೆಯ್ಟಿಂಗ್. ಸೊ ಕೆಲವೊಂದನ್ನು ನಾವು ಮಾಡಬೇಕು ಅಂತ ದೇವ್ರ ಎದುರು ನೋಡೋದಕ್ಕೆ ಹಿ ವಿಲ್ ಬಿ ಕ್ವೈಟ್. ಆವಾಗಲೇ ಇವ್ರಿಗೆ ಅರ್ಥ ಆಯ್ತಂತೆ, ಈ ಭೂಮಿಯಲ್ಲಿ ಈ ಲೋಕದಲ್ಲಿ ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾರೆ, ನಾನು ಅದನ್ನು ಮಾಡಬೇಕು ಅಂತ ಹೇಳಿ ಅವತ್ತಿಂದ ಅವ್ರ ಅಥಾರಿಟಿನ ಇವರು ಸ್ಟಾರ್ಟ್ ಮಾಡೋದಂತೆ. ಅವತ್ತಿಂದ ಡೆಲಿವರೆನ್ಸು, ಅವತ್ತಿಂದ ಹೀಲಿಂಗು, ಅವತ್ತಿಂದ ಮಿರಾಕಲ್ಸು ಇವ್ರ ಮಿನಿಸ್ಟ್ರಿ ಭಯಂಕರವಾಗಿ ನಡೀತಾ ಇತ್ತಂತೆ. ಸೊ ಕೆಲವೊಂದು ಕಾರ್ಯಗಳನ್ನು ದೇವರು ನಮ್ಮನ್ನು ಮಾಡಬೇಕು ಅಂತ ಎದುರು ನೋಡ್ತಾರೆ ಹೊರತು ಕೆಲವೊಂದನ್ನೆಲ್ಲ ದೇವರೇ ಮಾಡಬೇಕು ಅಂತ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್, ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಫುಲ್ ಅಥಾರಿಟಿ. ಅದಕ್ಕೆ ಸತ್ಯವೇದ ಹೇಳುತ್ತೆ, ಹಾವುಗಳನ್ನು ಚೇಳುಗಳನ್ನು ತುಳಿಯೋದಕ್ಕೆ ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೀನಿ. ಸೊ ದೇವರೇನಾದರೂ ಮಾಡ್ತಾರೆ ಅಂತ ನೀನು ಕುಂತಿದ್ರೆ ಎಲ್ಲ ಪರಿಸ್ಥಿತಿಗಳು ಹಂಗೆ ಇರುತ್ತೆ. ಸೊ ಯು ಶುಡ್ ಟೇಕ್ ಯುವರ್ ಅಥಾರಿಟಿ ಟುಡೇ. ಅದಕ್ಕೆ ನೋಡಿ, ಪ್ರಾರ್ಥನೆ ಇನ್ನೂ ಹೋಗ್ತಾ ಹೋಗ್ತಾ ಪ್ರೇಯರ್ ಸಬ್ಜೆಕ್ಟು ಎತ್ತುತ್ತೀನಿ. ಪ್ರೇಯರಲ್ಲೂ ವ್ಯತ್ಯಾಸವಾದ ಪ್ರೇಯರ್ಸ್ ಇದೆ. ಗೇಮ್ಸಲ್ಲಿ ಹೆಂಗೆ ವ್ಯತ್ಯಾಸವಾದ ಗೇಮ್ಸ್ ಇದೆ ನೋಡಿ. ಇವಾಗ ಕ್ರಿಕೆಟಿಗೆ ಬೇರೆ ರೂಲ್ಸು, ಹಾಕಿಗೆ ಬೇರೆ ರೂಲ್ಸು, ವಾಲಿಬಾಲ್ಗೆ ಬೇರೆ ರೂಲ್ಸು, ಬಾಸ್ಕೆಟ್ಬಾಲ್ಗೆ ಬೇರೆ ರೂಲ್ಸ್, ಬಟ್ ದೇ ಆರ್ ಆಲ್ ಗೇಮ್ಸ್. ಅದೇ ಥರನೇ ಪ್ರೇಯರ್ ಅನ್ನೋದೂ ಹಾಗೆ. ಪ್ರಾರ್ಥನೆ ಅಂದರೆ ಒಂದೇ ಪ್ರಾರ್ಥನೆ, ದೇವರೇ ಸ್ತೋತ್ರ 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 ಅಲ್ಲ. ಪ್ರೇಯರಲ್ಲಿ ವ್ಯತ್ಯಾಸವಾದಂಥ ಪ್ರೇಯರ್ ಇದೆ. ಸೊ ಕಮ್ಯಾಂಡಿಂಗ್ ಪ್ರೇಯರ್, ಡಿಕ್ರಿ ಪ್ರೇಯರ್, ಫೆಲೋಶಿಪ್ ಪ್ರೇಯರ್, ದೇವರೊಂದಿಗೆ ಮಾತನಾಡುವ ಪ್ರಾರ್ಥನೆ, ಈ ರೀತಿ ಎಲ್ಲ ಬರುವಂಥ ದಿನಗಳಲ್ಲಿ ನಾನು ನಿಮಗೆ ಅದನ್ನು ಟೀಚ್ ಮಾಡ್ತೀನಿ. ಓಕೆ. ಮತ್ತು ಹೇಗೆ ಪಾಸ್ಟರ್ ಸೈತಾನನು ಕ್ರೈಸ್ತರಿಗೆ ವಿರೋಧವಾಗಿ, ಸೈತಾನನು ಕ್ರೈಸ್ತರ ಕುಟುಂಬದಲ್ಲೂ ಕೆಲಸ ಮಾಡ್ತಾನಲ್ಲ, ಹೇಗೆ ಇವತ್ತು ನೋಡಿ ಡೆಲಿವರೆನ್ಸ್ ಪ್ರೇಯರು ಇವತ್ತು ಕ್ರಿಶ್ಚಿಯಾನಿಟಿಯಲ್ಲೇ ಜಾಸ್ತಿ ಆಗೋದು. ಮತ್ತು ಹೆಂಗೆ ಸೈತಾನನ ಕ್ರಿಯೆಗಳು ಬಿಲಿವರ್ಸ್ಗೆ ಇರುತ್ತೆ, ಅದೆಲ್ಲ ಹೋಗ್ತಾ ನೋಡೋಣ. ಬೈಬಲಲ್ಲಿ ಸೈತಾನನಿಗೆ ಎಷ್ಟೋ ಹೆಸರು ಇದೆ. ನಾನು ಅದೆಲ್ಲ ಡೀಟೇಲ್ಸ್ ಇವತ್ತು ಹೇಳಬೇಕು ಅಂತ ಬಂದೆ, ಬಟ್ ಇವಾಗ ಎಲ್ಲ ವಾಕ್ಯ ಹೇಳಿದ್ರೆ ನೀವು ಬರಿತಾ ಸುಸ್ತಾಗ್ಬಿಡ್ತೀರ, ಅಷ್ಟು ವಾಕ್ಯ ಇದೆ. ಬೇಗ ಹೇಳ ಬರ್ಕೊಳ್ತೀರಾ ನೀವು, ಆಮೇಲೆ ಬೇಕಾದ್ರೂ ಓದ್ಬೋದು. 1 Peter 5:8 ನಾನು ಓದೋದು ಬೇಡ, ನೀವು ಬರ್ಕೊಳ್ಳಿ, ನೀವು ಆಮೇಲೆ ಬೇಕಾದ್ರೆ ಮನೇಲಿ ಓದ್ಬೋದು. 1 Peter 5:8 ಅಡ್ವರ್ಸರಿ, ವಿರೋಧಿ. ಜಾನ್ 10:10 ಥೀಫ್, ಕನ್ನಡದಲ್ಲಿ ಸೈತಾನನಿಗೆ ಹೆಸರು ಕಳ್ಳ. ಮೂರನೇದು 8:44 ಜಾನ್ 8:44 ಯೋಹಾನನ್ ಬರೆದ ಪುಸ್ತಕ 8:44. ವಾಕ್ಯ ಅಂದರೆ ತುಂಬ ಇಷ್ಟ ಫಸ್ಟ್, ನನಗೆ ವಾಕ್ಯ ಅಂದರೆ ತುಂಬ ಇಷ್ಟ. ಇವತ್ತು ವಾಕ್ಯದ ಸುರಿಮಳೆ ತಗೊಳ್ಳಿ. ಯೋಹಾನನ್ ಬರೆದ ಪುಸ್ತಕ 8:44 ಸುಳ್ಳುಗಾರನು, ಮರ್ಡರರ್ ಆ್ಯಂಡ್ ಎ ಲಯರ್. ಸೊ ಸೈತಾನನಿಗೆ ಹೆಸರು ಸುಳ್ಳುಗಾರನು, ಕೊಲೆಗಾರನು. ರೆವಲೇಷನ್ 12:10 ಪ್ರಕಟಣೆ 12:10 ಅಕ್ಯೂಸರ್, ದೂರುಗಾರನು. ಅಷ್ಟೇ ಕನ್ನಡದಲ್ಲಿ ಸೈತಾನನಿಗೆ ಹೆಸರು ದೂರುಗಾರನು. ರೆವಲೇಷನ್ 12:9 12:9 ಡಿಸೀವರ್, ಮರಳುಗೊಳಿಸುವನು. ಎಲ್ಲರೂ ಹೇಳಿ, ಸೈತಾನನಿಗೆ ಇನ್ನೊಂದು ಹೆಸರು ಮರಳುಗೊಳಿಸುವನು, ಡಿಸೀವರ್. ಇವೊಬ್ಬನೇ 2 Corinthians 11:14 11:14 ಪ್ರಕಾಶವುಳ್ಳ ದೇವದೂತನ ವೇಷವನ್ನು. ಸೊ ಏಂಜಲ್ ಥರನೇ, ಆದರೆ ಏಂಜಲ್ ಅಲ್ಲ.
ನೋಡಿ, ಬೈಬಲಲ್ಲಿ ಸೈತಾನನಿಗೆ ಮೋಸಗಾರನು ಅಂತ ಹೆಸರು ಇದೆ ಹೊರತು ಅವನು ಸರ್ವಶಕ್ತನೋ ಅಥವಾ ಪವರ್ಫುಲ್ ಅಂತ ಬೈಬಲ್ ಎಲ್ಲೂ ಇಲ್ಲ. ನೀವು ಇದನ್ನು ಚೆನ್ನಾಗಿ ತಿಳ್ಕೊಬೇಕು. ಅವನು ಏಮಾರಿಸುವವನೇ ಹೊರತು ಶಕ್ತಿವಂತನಲ್ಲ. ಅವನು ಯುಕ್ತಿವಂತನೇ ಹೊರತು ಶಕ್ತಿವಂತನಲ್ಲ. ಎಲ್ಲರೂ ಹೇಳಿ. ಇವಾಗ ನಿಮಗೆ ವಾಕ್ಯ ಗೊತ್ತಾಗ್ಬಿಟ್ರೆ ನೀವು ಅವನಿಗಿಂತ ಯುಕ್ತಿವಂತರಾಗ್ಬಿಟ್ಟು ಇನ್ ದ ನೇಮ್ ಆಫ್ ಜೀಸಸ್. ಜಾನ್ 12:31, ಯೋಹಾನನ ಬರೆದ ಪುಸ್ತಕ 12:31 ಹೆಸರು ನೋಡಿ. ಅವನಿಗೆ ಎಷ್ಟೆಷ್ಟು ಹೆಸರುಗಳಿದೆ ಬೈಬಲಲ್ಲಿ. ಬೈಬಲ್ ಹೇಳುತ್ತೆ ಇಹಲೋಕಾಧಿಪತಿಯು, ಇಂಗ್ಲೀಷಲ್ಲಿ ರೂಲರ್ ಆಫ್ ದಿಸ್ ವರ್ಲ್ಡ್. ಏನು ರೂಲರ್ ಅಂತ ನೋಡೋಣ ಇವಾಗ. 14:30, ಅದೇ ಜಾನ್ 14:30. ಯಾಕೆಂದರೆ ಇಹಲೋಕಾಧಿಪತಿಯು ಬರುತ್ತಾನೆ. ರೂಲರ್ ಆಫ್ ದಿಸ್ ವರ್ಲ್ಡ್, ರೂಲರ್ ಆಫ್ ದಿಸ್ ವರ್ಲ್ಡ್. ಓಕೆ, ಎಫೆಷಿಯನ್ಸ್ 2:2, ಎಫೆಸದವ್ರು ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. ಪ್ರಿನ್ಸ್ ಆಫ್ ದ ಪವರ್ ಆಫ್ ದ ಏರ್, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ. ನೋಡಿ, ಇದೆಲ್ಲ ಅವನಿಗೆ ಹೆಸರು. 2 ಕೊರಿಂಥಿಯನ್ಸ್ 4:4. ಇದೆಲ್ಲ ನೀವು ತಿಳ್ಕೊಂಡು ಇಟ್ಕೊಂಡಿರ್ಬೇಕು. ದಿಸ್ ಇಸ್ ಫಾರ್ ಯುವರ್ ನಾಲೆಡ್ಜ್. ಪ್ರಪಂಚದ ದೇವರು. ಸೊ ಸೈತಾನನಿಗೆ ಹೆಸರೇನು? ಈ ಪ್ರಪಂಚದ ದೇವರು. ಈ ಪ್ರಪಂಚದ ದೇವರು ನಿಜನಾ? ಈ ಪ್ರಪಂಚದ ದೇವರು ಪಕ್ಕದಲ್ಲೇ ಐತೆ. ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಸೊ ಈ ಪ್ರಪಂಚದ ದೇವರು. ಸರಿ, ಓಕೆ. ಈ ಪ್ರಪಂಚದ ದೇವರು ಅಂತ ಯಾರು ಅವನಿಗೆ ಟೈಟಲ್ ಕೊಟ್ಟಿದ್ದು? ಯಾರು ನಿಜವಾಗ್ಲೂ ಪ್ರಪಂಚದ ದೇವರು? ಅವನು ಈ ಪ್ರಪಂಚದ ದೇವರು ಯಾರು? ಸಕಲ ಅಧಿಕಾರ ಅವನ ಹತ್ರ ಐತೆ ಅಂತ ಅವನೇ ಒಂದು ಕಡೆ ಹೇಳ್ತಾನೆ. ನೋಡಿ, ಅವನೇ ಒಂದು ಕಡೆ ಹೇಳ್ತಾನೆ. ಲೂಕನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 5ನೇ ವಾಕ್ಯ. ಬಳಿಕ ಸೈತಾನನು, ಡಿಮಾನಾಲಜಿ ಟೀಚಿಂಗ್ ಎತ್ತವರು ಇಷ್ಟು ವಾಕ್ಯಗಳು ಹೇಳಲ್ಲ, ನಾನು ಅಷ್ಟು ಕೊಡ್ತಿದ್ದೆ ನೋಡಿ. ಬಳಿಕ ಸೈತಾನನು ಅವನನ್ನು ಮೇಲಕ್ಕೆ ಕರಕೊಂಡು ಹೋಗಿ ಹಾ. ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರಗಳನ್ನು ಇವೆಲ್ಲವುಗಳ ವೈಭವವನ್ನು ನಿನಗೆ ಕೊಡುವೆನು, ನಿನಗೆ ಕೊಡ್ತೀನಿ, ಇದೆಲ್ಲ ನನಗೆ ಕೊಟ್ಟದೆ. ನನಗೆ ಕೊಟ್ಟಿದೆ. ಯಾರು ಕೊಟ್ಟಿದ್ಯೋ ಅವನಿಗೆ? ಅವನೇನು ಹೇಳ್ತಾನೆ? ಯೇಸು ಸ್ವಾಮಿ ಹತ್ರನೇ ಹೇಳ್ತಾನೆ ನನಗೆ ಕೊಟ್ಟಿದೆ ಅಂತ. ಕೊಟ್ಟಿರೋರು ಹೇಳ್ಬೇಕು ತಾನೆ, ಯಾರೋ ಕೊಟ್ಟಿದ್ದು ನಿನಗೆ ಅಂತ. ಆದ್ರೂ ಯೇಸು ಸ್ವಾಮಿ ವಾಸ್ ಸೈಲೆಂಟ್. ಜೀಸಸ್ ವಾಸ್ ಸೈಲೆಂಟ್ ಬಿಕಾಸ್ ಇಟ್ ವಾಸ್ ರಿಯಲ್, ಇಟ್ ವಾಸ್ ಟ್ರೂ. ಯೇಸು ಸ್ವಾಮಿ ಏನು ಹೇಳಿಲ್ಲ ನೋಡಿ, ನಿನಗೇನು ಅಧಿಕಾರ ಕೊಟ್ಟಿಲ್ಲಪ್ಪ ಅಂತ ಹೇಳಿಲ್ಲ, ಸೈಲೆಂಟಿಗಿದ್ರು. ಇಂಗ್ಲೀಷಲ್ಲಿ ಆಂಪ್ಲಿಫೈಡಲ್ಲಿ ಓದ್ಮ. For it has been turned over to me. It was given to me ಅಲ್ಲ, it was turned over to me. ಅಂದರೆ ಯಾರಿಗೋ ಇದ್ದಿದ್ದು ಅವನ ಕಡೆ ಟರ್ನ್ ಆಗಿದೆ. ಸೊ ಗಾಡ್ ಆಫ್ ದಿಸ್ ವರ್ಲ್ಡ್ ವಾಸ್ ನಾಟ್ Satan. ಗಾಡ್ ಆಫ್ ದಿಸ್ ವರ್ಲ್ಡ್ ವಾಸ್ ಆಡಮ್. ನೋಡಿ, ಅವನು ಹೇಳ್ತಾನೆ ಇಟ್ ಹ್ಯಾಸ್ ಆಲ್ ಬೀನ್ ಹ್ಯಾಂಡೆಡ್ ಓವರ್ ಟು ಮೀ. ಹ್ಯಾಂಡೆಡ್ ಓವರ್ ಟು ಮೀ ಅಂದರೆ ದಿಸ್ ವಾಸ್ ನಾಟ್ ಗಿವನ್ ಫ್ರಮ್ ಗಾಡ್. ದೇವ್ರು ಹೇಳಿಲ್ಲ ಈ ಲೋಕಕ್ಕೆ ನೀನೇ ದೇವರು ಅಂತ. ಈ ಲೋಕಕ್ಕೆ ದೇವರು ಅಂತ ಯಾರನ್ನ ಗೊತ್ತಾ ದೇವ್ರು ಹೇಳಿದ್ದು? ಆದಾಮನಿಗೆ ದೇವ್ರು ಹೇಳಿದ್ದು, ಸಕಾಲ ಅಧಿಕಾರ ನಾನು ನಿನಗೆ ಕೊಡ್ತೀನಿ. ಜೆನಿಸಿಸ್ 1:28 ನೋಡಿ, ಆದಿಕಾಂಡ 1:28. ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ದೊರೆತನ ಮಾಡಿರಿ ಅಂದರೆ ಇಂಗ್ಲೀಷಲ್ಲಿ ಹೇಳುತ್ತೆ ಡೊಮಿನಿಯನ್. ಓಕೆ, ರೂಲ್. ಎಲ್ಲರೂ ಹೇಳಿ. ಸೊ ಫಸ್ಟ್ ಈ ಭೂಮಿನ ರೂಲ್ ಮಾಡೋಂತ ಕೊಟ್ಟಿದ್ದು ಯಾರು? ದೇವ್ರಿಗೆ, ಆದಾಮನಿಗೆ. ಸೈತಾನನಿಗೆ ಕೊಡಲಿಲ್ಲ. ಸೊ ಫಸ್ಟು ಅಧಿಕಾರ ಈ ಲೋಕದ ಮೇಲೆ ಇದ್ದಿದ್ದು ಮನುಷ್ಯನಿಗೆ. ಸೊ ಯಾವಾಗ ಆದಾಮನು ತಪ್ಪು ಮಾಡಿ ಪಾಪ ಮಾಡಿ ಏಮಾರನೋ ಆ ಅಧಿಕಾರನ ಹಂಗೆ ಸೈಲೆಂಟಿಗೆ ಅವನು ತಗೊಂಡಿದ್ದೆ ಹೊರತು ದೇವರು ಅವನ ಕೈ ಕೊಟ್ಟಿಲ್ಲ. ಈ ಪ್ರಪಂಚದ ದೇವರು ಸೈತಾನನಲ್ಲ, ಈ ಪ್ರಪಂಚದ ದೇವರು ಮನುಷ್ಯನು. ಅದಕ್ಕೇ ಆಂಪ್ಲಿಫೈಡಲ್ಲಿ ಹೇಳುತ್ತೆ ಬೈಬಲು, ಇಟ್ ವಾಸ್ ಟರ್ನ್ಡ್ ಓವರ್ ಟು ಮೀ. ನೋಡಿ, Psalms 8:4, ಕೀರ್ತನೆ 8:4. ಯು ಹ್ಯಾವ್ ಪುಟ್ ಆಲ್ ಥಿಂಗ್ಸ್ ಅಂಡರ್ ಈಸ್ ಫೀಟ್. ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ? ಎಲ್ಲವನ್ನ ದೇವರು ಯಾರಿಗೆ ಅಧೀನ ಮಾಡಿದ್ರಂತೆ? ಸೈತಾನನಿಗಲ್ಲ, ಮನುಷ್ಯನಿಗೆ. ಎಲ್ಲರೂ ಹೇಳಿ, ಮನುಷ್ಯನಿಗೆ. ಸೊ ಯಾವಾಗ ಪಾಪ ಬಂತೋ ಸೈತಾನನ ಹತ್ರ ಹೋಯ್ತು. ಯಾರಿಂದ ಹೋಯ್ತು? ಎಲ್ಲರೂ ಹೇಳಿ. ಅದಕ್ಕೆ ಯೇಸು ಸ್ವಾಮಿ ಬರ್ಬೇಕಾದ್ರೆ ಹೆಂಗೆ ಬಂದರು? ಕೊನೆಯ ಆದಾಮನು. ಯೇಸು ಸ್ವಾಮಿ ಬಂದಿದ್ದು ಹೆಂಗೆ?
ಬೈಬಲ್ ಹೇಳುತ್ತೆ ದ ಲಾಸ್ಟ್ ಆ್ಯಡಮ್, ಫಸ್ಟ್ ಆ್ಯಡಮ್ ಆ್ಯಂಡ್ ದ ಲಾಸ್ಟ್ ಆ್ಯಡಮ್. ಸೊ ರೋಮನ್ಸಲ್ಲಿ ಬೈಬಲ್ ಹೇಳುತ್ತೆ ಕೊನೆಯ ಆದಾಮನಾದ ಯೇಸು ಕ್ರಿಸ್ತನು. ಸೊ ಯೇಸು ಕ್ರಿಸ್ತನ ಆದಾಮನಾಗಿ ಬಂದಿದ್ದೇನು ಗೊತ್ತಾ? ಯಾವ ಅಧಿಕಾರನ ಸೈತಾನನು ಎತ್ಕೊಂಡು ಆದಾಮನಾಗಿ ಬಂದು ಅದೇ ಅಧಿಕಾರನ ಮತ್ತೆ ದೇವರು ಅದನ್ನು ವಾಪಸ್ ನನ್ನ ಕೈ ಕೊಡಬೇಕು, ನಿಮ್ಮ ಕೈ ಕೊಡಬೇಕು ಅಂತಲೇ ಜೀಸಸ್ ಕೇಮ್ ಟು ದಿಸ್ ವರ್ಲ್ಡ್. Psalms 115:16, ಕೀರ್ತನೆ 115:16. ನೋಡಿ, ನಾನು ತುಂಬ ವಾಕ್ಯ ಕೊಡ್ತಾ ಇದ್ದೀನಿ, ನೀವು ಸುಮ್ಮನೆ ಬರ್ಕೊಳ್ಳಿ, ಮನೆಗೆ ಹೋಗಿ ಇನ್ನೊಂದ್ಸತಿ ನೀವು ಅದನ್ನು ಓದಿ. ಓಕೆ. ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ದ ಹೆವೆನ್, ಇವನ್ ದ ಹೆವೆನ್ಸ್ ಆರ್ ದ ಲಾರ್ಡ್ಸ್, ಪರಲೋಕ ದೇವ್ರದು. ಬಟ್ ದ ಅರ್ತ್ ಹಿ ಹ್ಯಾಸ್ ಗಿವನ್ ಟು ದ ಚಿಲ್ಡ್ರನ್ ಆಫ್ ಮೆನ್. ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಭೂಲೋಕ ಯಾರು ಕೊಟ್ರಂತೆ? ದೇವರು. ದೇವಕ್ಕೆ ಕೊಟ್ರ? ಇಲ್ಲ ಮನುಷ್ಯನ ಕೊಟ್ರ? ಮತ್ತು ಈ ಲೋಕದ ದೇವ್ರು ಯಾರು? ನಾವು. ಸೊ ಈ ಲೋಕದ ಮೇಲೆ ಅಧಿಕಾರ ಯಾರಿಗೈತೆ? ನಮಗಿದೆ, ಸೈತಾನನಿಗಲ್ಲ. ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಎಲ್ಲರೂ ಹೇಳಿ ನೋಡಿ, ಇಂಥ ಟ್ರೂತ್ ಎಲ್ಲ ಗೊತ್ತಾಗ್ಬಿಟ್ರೆ ಸೈತಾನ್ ಡಮ್ಮಿ ಆಗಿಬಿಡ್ತಾನೆ. ಗೊತ್ತಿಲ್ಲದೆ ಇರೋವರೆಗೂ ಅವನು ಏಮರ್ಸ್ತಾ ಇರ್ತಾನೆ. ಹೇ ಅಂತ, ಶಟ್ ಅಪ್. ಈ ಸತ್ಯ ನಿನಗೆ ಗೊತ್ತಾಗಿದ್ಮೇಲೆ ಅವನು ನಿನ್ನ ಹತ್ರ ಬಾಲ ಬಿಚ್ಚಂಗಿಲ್ಲ. ಓ ಮೈ ಗಾಡ್. ಸೊ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಸಕಲ ಅಧಿಕಾರವು ನಾನು ನಿಮಗೆ ಕೊಟ್ಟಿದ್ದೇನೆ. ಲೂಕ್ 10:19 ಬನ್ನಿ. ಲೂಕನ ಬರ ಪುಸ್ತಕ 10:19. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಅಷ್ಟೇ, ಸಕಲ ಅಧಿಕಾರಗಳನ್ನು ಕೊಟ್ಟಿದ್ದೇನೆ. ಸೊ ಸೈತಾನನ್ನು ಓಡಿಸೋ ಅಧಿಕಾರ ಯಾರ ಹತ್ರ ಐತೆ? ದೇವರೇ ನೀನು ಓಡಿಸಪ್ಪ ಅಂದರೆ ಓಡಿಸಲ್ಲ. ಯಾಕೆ ಗೊತ್ತಾ? ಆ ಅಧಿಕಾರ ನಂದು. ಜೇಮ್ಸ್ 4:7, ಯಾಕೋಬನ ಬರೆದ ಪುಸ್ತಕ 4:7. ಪಾಸ್ಟರ್, ಎಷ್ಟು ವಾಕ್ಯಗಳು! ಬರೀರಿ, ಓದಿ ಮತ್ತೆ ಹೋಗ್ಬಿಟ್ಟು. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಆಮೇನ್. ರೆಸಿಸ್ಟ್ ಮಾಡೋದು ದೇವ್ರ, ನಾನಾ? ಯಾವಾಗಂತ ಅವನು ಓಡೋದು? ನೀವು ಎದುರಿಸಿದ್ರೆ. ಇಲ್ಲ, ಅವನು ನಿನ್ನಿಂದ ಎದುರಿಸ್ತಾನೆ. ನೀನು ಎದುರಿಸಲಿಲ್ಲ ಅಂದರೆ ಅವನು ನಿನ್ನಿಂದ ಎದುರಿಸ್ತಾನೆ. ಸೊ ನಿಮಗೆ ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ಎದುರಿಸಿ ನಿಲ್ಲಿರಿ, ಆಗ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೈತಾನನನ್ನು ಎದುರಿಸಿರಿ. ಸೊ ಈ ಕೆಲಸ ಯಾರ್ದು? ದೇವ್ರದ, ನಮ್ದ? ಅಷ್ಟೇ. ಎಲ್ಲೆಲ್ಲ ಕನ್ಫ್ಯೂಷನ್ ಇದೆಯೋ, ಎಲ್ಲೆಲ್ಲ ಲಾಸ್ ಇದೆಯೋ, ಎಲ್ಲೆಲ್ಲ ಸೈತಾನನ ಆಳ್ವಿಕೆ ಇದೆಯೋ, ಯು ಶುಡ್ ಕಮ್ಯಾಂಡ್ ಇಟ್, ಯು ಶುಡ್ ಡಿಕ್ಲೇರ್ ಇಟ್. ಯೇಸುವಿನ ನಾಮದಲ್ಲಿ ನನಗೆ ವಿರುದ್ಧವಾಗಿ ಕ್ರಿಯೆ ನಡೆಸುವಂಥ, ನನ್ನನ್ನು ದುಃಖಪಡಿಸುವಂಥ, ನನ್ನನ್ನು ನೋಯಿಸುವಂಥ, ನನ್ನ ಸಂತೋಷನ ಕೆಡಿಸುವಂಥ ಎಲ್ಲ ಸೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ, 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 ಲಯವಾಗಲಿ. ಯಾಕಂದರೆ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಇಟ್ ಈಸ್ ಗಿವನ್ ಟು ಮೀ. ದೇವರೇ ಏನಾದರೂ ನೀನು ಮಾಡಪ್ಪ ಅನ್ನೋವರೆಗೂ ಕೆಲಸ ನಡೆಯಲ್ಲ. ನೀನೇನಾದರೂ ಮಾಡಬೇಕು. ಡೋಂಟ್ ಪ್ರೇ ಟು ಗಾಡ್ ಟು ಡೂ ಸಮಥಿಂಗ್. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಯು ಟು ಡೂ ಸಮಥಿಂಗ್. ಓ ಮೈ ಗಾಡ್. ನೋಡಿ, ಕ್ರಿಸ್ತನು ಯಾರಾಗಿದ್ದಾರಂತೆ? ತಲೆ. ಸಭೆ ಏನಾಗಿದೆ? ಶರೀರ. ಇವಾಗ ಎರಡು ಒಂದಾಗೋಯ್ತು. ಕೊಲೋಷಿಯನ್ಸ್ 1:18 ಓದಿ, ಅದಕ್ಕಿಂತ ಮುಂಚೆ. ಕೊಲೋಷಿಯನ್ಸ್ 1:18. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಕ್ರೈಸ್ಟ್ ಈಸ್ ದ ಹೆಡ್. ಎಲ್ಲರೂ ಹೇಳಿ, ಕ್ರೈಸ್ಟ್ ಈಸ್ ದ ಹೆಡ್. ಸೊ ನಾವೆಲ್ಲ ಶರೀರ, ಹೌದಲ್ವಾ? ಈಗ 1 ಕೊರಿಂಥಿಯನ್ಸ್ 6:17, 1 ಕೊರಿಂಥದವ್ರು ಬರೆದ ಪುಸ್ತಕ 6:17. ಈಗ ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ಕಾರ್ಯ ಮಾಡಬೇಕಂದ್ರೆ ತಲೆ ಸಪ್ರೇಟಾಗಿ ಹೋಗಿ ಒಂದು ಕಾರ್ಯ ಮಾಡೋದು ಬರಲ್ಲ. ಎಲ್ಲಾದರೂ ಹೋಗೋದುಂಟೆ? ಇಲ್ಲ. ಅಥವಾ ತಲೆಯನ್ನು ಬಿಟ್ಬಿಟ್ಟು ಕೈ ಕಾಲು ಎಲ್ಲಾದರೂ ಓಟ್ ಬರೋದುಂಟಾ? ಇವಾಗ ಹೋದರೆ ಅಲ್ಲಿ ಎಲ್ಲ ಹೆಂಗೆ ಹೋಗ್ಬೇಕು? ಇವಾಗ ದೇಹ ಹೋದರೆ ತಲೆ ಬಂದೇ ಬರುತ್ತೆ. ಇವಾಗ ತಲೆ ಹೋದರೆ ಯಾವುದು ಸಪ್ರೇಟ್ ಇಲ್ಲ. ಇವಾಗ ಸತ್ಯವೇದ ಹೇಳುತ್ತೆ ನಾವೆಲ್ಲ ಒಂದೇ ಅಂತೆ. ಇವಾಗ ನೀವೆಲ್ಲಿ ಹೋಗ್ತಿರೋ ಅಲ್ಲಿ ಯಾರು ಬರೋದು? ಬಾಡಿ ಎಲ್ಲಿ ಹೋಗುತ್ತೋ ಬರುತ್ತೆ. ಸೊ ನೀವೆಲ್ಲಿ ಪ್ರೇಯರ್ ಮಾಡ್ತಿರೋ ಅಲ್ಲಿ ದೇವರು ಇರ್ತಾರೆ. ಸೊ ನೀವಿಲ್ಲದೆ ದೇವ್ರೇನು ಮಾಡೋಕ್ಕಾಗಲ್ಲ.
ದೇವರಿಲ್ಲದೆ ನೀವು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೇ ಶರೀರ ಆಗಿರೋದ್ರಿಂದ ಶರೀರ ಸಪ್ರೇಟಿಗೆ ಹೋಗೋಕ್ಕಾಗಲ್ಲ, ತಲೆ ಸಪ್ರೇಟಿಗೆ ಹೋಗೋಕ್ಕಾಗಲ್ಲ. ಇಫ್ ಹೆಡ್ ಈಸ್ ಸೀಟೆಡ್ ಆನ್ ದ ಥ್ರೋನ್, ತಲೆ ಸಿಂಹಾಸನದಲ್ಲಿ ಕುಂತಿದ್ರೆ ಶರೀರವಾಗಿರುವಂಥ ನಾವು ಎಲ್ಲಿ ಕುಂತಿದ್ದೀವಿ? ಸಿಂಹಾಸನದ ಮೇಲೆ ಕುಂತಿದ್ದೀವಿ. ವಿ ಆರ್ ಸೀಟೆಡ್ ವಿತ್ ಕ್ರೈಸ್ಟ್. ಓ ಮೈ ಗಾಡ್. ಅದಕ್ಕೆ ಪೌಲನ್ ಏನು ಹೇಳ್ತಾನೆ? ಕ್ರಿಸ್ತನೊಂದಿಗೆ ಸಿಂಹಾಸನದಲ್ಲಿ ನಮ್ಮನ್ನು ದೇವರು ಕುಳ್ಳಿಸಿದಂತೆ. ಸೊ ಇವಾಗ ಯೇಸು ಸ್ವಾಮಿ ಸಿಂಹಾಸನದ ಮೇಲೆ ಕುಂತಿದ್ರೆ ದೇವ್ರ ಮಕ್ಕಳಾದಂಥ ನಾವು ಎಲ್ಲಿದ್ದೀವಿ? ಆನ್ ದ ಥ್ರೋನ್. ಸೊ ಡೋಂಟ್ ಸ್ಟಾಪ್ ಆನ್ ದ ಕ್ರಾಸ್. ಶಿಲ್ಬೆಲೆ ನಿಂತ್ಬಿಡ್ಬೇಡ, ಅಲ್ಲಿಂದ ಥ್ರೋನ್ಗೆ ಹೋಗು. ಯಾಗೊತ್ತಾ? ಶಿಲ್ಬೆ ಅನ್ನೋದು ಇಟ್ಸ್ ಎ ಪ್ಲೇಸ್ ಆಫ್ ಡೆತ್. ಅಲ್ಲಿ ದುಃಖವಾದಂಥ ಒಂದು ಘಟನೆ ಮುಗೀತು. ರಿಸರೆಕ್ಷನ್ ಅಥಾರಿಟಿ. ಸೊ ಅಲ್ಲಿ ಸ್ಟಾಪ್ ಆಗಬೇಡ, ರಿಸರೆಕ್ಷನಲ್ಲಿ ಪುನರುತ್ಥಾನವಾದಂಥ ಕ್ರಿಸ್ತನು. ಇನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ನೋಡೋಣ. ಇವಾಗ ನಾನೇನು ಹೇಳ್ತೀನಿ ಅಂದರೆ, ಈಗ ನೀವೆಲ್ಲೆಲ್ಲ ಹೋಗ್ತಿರೋ ಅಲ್ಲೂ ತಲೆ ಬರುತ್ತೆ. ಅದಕ್ಕೇನೆ ಸತ್ಯವೇದ ಹೇಳುತ್ತೆ, ಭೂಮಿಯಲ್ಲಿ ಯಾವುದನ್ನು ನೀವು ಕಟ್ತೀರೋ ತಲೆ ಅಲ್ಲಿ ಕಟ್ಟುತ್ತೆ. ಇಲ್ಲಿ ನೀವೇನು ಅಥಾರಿಟಿನ ಲೂಸ್ ಮಾಡ್ತೀರೋ ಅಲ್ಲೂ ಮಾಡ್ತಾರೆ. ಸೊ ಇಟ್ಸ್ ಇಂಟರ್ ಕನೆಕ್ಟೆಡ್. ದೇವ್ರು ಮಾತ್ರನೇ ಒಂದು ಮಾಡಬೇಕು ಅಂದರೆ ತಲೆ ಮಾತ್ರ ಹೋಗ್ಬಿಟ್ಟು ಒಂದು ಕಾರ್ಯ ಮಾಡ್ಬಿಟ್ಟು ಬರಲ್ಲ. ತಲೆ ಬಂದರೆ ದೇಹನೂ ಬರಲೇಬೇಕು, ದೇಹ ಬಂದರೆ ತಲೆನೂ ಬಂದೇ ಬರುತ್ತೆ. ಸೊ ನೀನು ಪ್ರೇಯರ್ ಮಾಡಿದ್ರೆ ನಿನ್ನ ಜೊತೆ ದೇವರು ಅಲ್ಲೇ ಇರ್ತಾರೆ. ಸೊ ವೆನ್ ಯು ಕಮ್ಯಾಂಡ್, ವೆನ್ ಯು ಟೇಕ್ ಅಥಾರಿಟಿ, ಇವನ್ ಗಾಡ್ ಈಸ್ ವಿತ್ ಯು. ದೇವರು ನಿನ್ನ ಜೊತೆ ಇದ್ದಾರೆ. ಓ ಮೈ ಗಾಡ್. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಸೈತಾನನನ್ನು ನೀವು ಎದುರಿಸ್ರಿ. ಗಾಡ್ ವಿಲ್ ನಾಟ್ ಡೂ ಅಬೌಟ್ ದಟ್. ದೇವರು ಏನೂ ಮಾಡೋದಿಲ್ಲ ಅದ್ರ ಬಗ್ಗೆ. ನೀವು ಏನಾದರೂ ಮಾಡಿ. ನಿನ್ನ ಫ್ಯಾಮಿಲಿಗೆ ವಿರೋಧವಾಗಿ ಪ್ರಾಬ್ಲಮ್ಮ ಮಾತನಾಡಿ. ಐ ಕಮೆಂಡ್ ಇನ್ ದ ನೇಮ್ ಆಫ್ ಜೀಸಸ್. ಯಾವಾಗಲೂ ಹಿಂಡ್ರೆನ್ಸ್ ಆಗ್ತಾಯ್ತಾ? ಕಮೆಂಡ್ ಮಾಡಿ ಯೇಸುವಿನ ನಾಮದಲ್ಲಿ. ಡೋಂಟ್ ವೆಯ್ಟ್ ಗಾಡ್ ಟು ಡೂ ಸಮಥಿಂಗ್. ಯು ಟೇಕ್ ಯುವರ್ ಅಥಾರಿಟಿ. ನೋಡಿ, ಒಂದು ಅಥಾರಿಟಿ ಅಂದರೆ, ನಾನು ಅದೇ ವಸತಿ ಹೇಳಿದೆ, ಪೊಲೀಸ್ ಅವನು ಟ್ರಾಫಿಕಲ್ಲಿ ನಿಂತ್ಕೊಂಡು ಇಷ್ಟು ದೊಡ್ಡ ಲಾರಿಗೆ ಕೈ ತೋರಿಸ್ತಾನಂದರೆ ಲಾರಿ ಪವರ್ಫುಲ್ಲ, ಕೈ ತೋರ್ಸೋನು ಪವರ್ಫುಲ್? ಆ್ಯಕ್ಚುಲಿ ಯಾವುದ್ರಿ ಪವರು? ಲಾರಿ ಫಸ್ಟ್ ಗೇರ್ ಹಾಕಿ ಮೇಲೆ ಹತ್ತಿದ್ರೆ ಪೊಲೀಸು ಟೈರ್ ಕೆಳಕ್ಕಿರ್ತಾನೆ. ಆ್ಯಕ್ಚುಲಿ ಶಕ್ತಿವಂತರು ಯಾರು? ಲಾರಿನೇ. ಆದರೆ ಇವನು ಕೈ ತೋರಿಸಿದ್ರೆ ನಿಲ್ಲೋದಕ್ಕೆ ಕಾರಣ ಏನು ಗೊತ್ತಾ? ಈ ಪೊಲೀಸ್ ಹಿಂದೆ ಗೌರ್ಮೆಂಟ್ ಐತೆ. ಸೊ ನೀನು ನಿಂತು ಸೈತಾನನ ಕಮಾಂಡ್ ಮಾಡೋದು. ಯಾಕೆಂದರೆ ನಿನ್ನ ಹಿಂದೆ ಪರಲೋಕ ಐತೆ. ಗಾಡ್ ಈಸ್ ವಿತ್ ಯು. ಓ ಮೈ ಗಾಡ್. ಪೊಲೀಸನ್ನು ಯಾವತ್ತು ಅಯ್ಯೋ ಇವತ್ತೇನೋ ಒಂಥರ ಐತೆ, ಭಯ ಆಗ್ತೈತೆ, ಗೊತ್ತಿಲ್ಲ, ನಾನು ಕೈ ತೋರಿಸಿದ್ರೆ ಲಾರಿ ನಿಲ್ತಾನೋ ಏನೋ ಗೊತ್ತಿಲ್ಲ, ನನಗೆ ಒಂಥರ ಆಗ್ತೈತೆ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಬರಲ್ಲ. ಅವನು ಒಂಥರ ಆದರೂ ಸರಿ, ಸುಸ್ತಾದರೂ ಸರಿ ನಿಲ್ಲಬೇಕು. ಯಾಕೆ ಗೊತ್ತಾ? ಅವನು ತೋರಿಸಿದಾಗ ಗೌರ್ಮೆಂಟೇ ಕೈ ತೋರಿಸೋ ಥರ. ಸೊ ನೀನು ಕಮಾಂಡ್ ಮಾಡಿದಾಗ ನಿನಗೇನು ಅನ್ನಿಸ್ತೈತೋ ನಿನಗೆ ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ನೀನು ಕೈ ತೋರಿಸಿದ್ರೆ ಗೌರ್ಮೆಂಟ್ ಈಸ್ ಬ್ಯಾಕಿಂಗ್ ಯು ಅಪ್. ಮೈ ಗಾಡ್. ಸೊ ನಿನಗೇನು ಅನ್ನಿಸ್ತೈತೆ ಮುಖ್ಯ ಅಲ್ಲಪ್ಪ. ಪೊಲೀಸ್ ಅವನಿಗೆ ಒಂಥರ ಐತೆ, ಇವತ್ತು ಏನೋ ಒಂಥರ ಮೂಡೇ ಇಲ್ಲ, ಅದೆಲ್ಲ ಇಲ್ಲ. ಅವ್ನು ಕೈ ತೋರಿಸ್ರೆ ನಿಲ್ಲಬೇಕು. ಯಾಕೆ ಗೊತ್ತಾ? ಡ್ರೆಸ್ಸು. ಅದೇ ಸಿವಿಲ್ ಡ್ರೆಸ್ಸಲ್ವ ಕೈ ತೋರಿಸ್ರೆ ಹೋಗ್ತಾ ಇರ್ತಾನೆ ಅವನು. ಸೊ ಪೊಲೀಸ್ಗೂ ಮರ್ಯಾದೆ ಯಾವುದ್ರಲ್ಲಿ ಗೊತ್ತಾ? ಡ್ರೆಸ್ಸು. ಪೊಲೀಸು ಡ್ರೆಸ್ ಇಲ್ಲದೆ ಬಂದರೆ ಮರ್ಯಾದಿಲ್ಲ. ಅಂದರೆ ಡ್ರೆಸ್ ಇಲ್ಲದೆ ಅಂದರೆ ಕಲರ್ ಡ್ರೆಸ್ಸಲ್ಲಿ, ಪೊಲೀಸವನು ಡ್ರೆಸ್ಸು ಕಲರ್ ಡ್ರೆಸ್ಸಲ್ಲಿ ಬಂದರೆ ಮರ್ಯಾದಿಲ್ಲ. ಪೊಲೀಸ್ ಡ್ರೆಸ್ಸಲ್ಲಿ ಬಂದರೆ ಮಾತ್ರನೇ ಅವನಿಗೆ ಮರ್ಯಾದೆ. ಅದೇ ಥರನೇ ಕ್ರೈಸ್ತರು ಯೇಸುವಿನ ನಾಮದಲ್ಲಿ ಬಂದರೆ ಮಾತ್ರನೇ ಮರ್ಯಾದೆ. ಇನ್ ದ ನೇಮ್ ಆಫ್ ಜೀಸಸ್. ಸೊ ಜೀಸಸ್ ಅನ್ನೋ ಹೆಸರಲ್ಲಿ ದೇರ್ ಈಸ್ ಪವರ್. ಜೀಸಸ್ ಅನ್ನೋ ಹೆಸರಲ್ಲಿ ಸಿಕ್ನೆಸ್ ಒಬೆ ಆಗಬೇಕು. ಜೀಸಸ್ ಅನ್ನೋ ಹೆಸರಲ್ಲಿ ಪಾವರ್ಟಿ ಒಬೆ ಆಗಬೇಕು. ಸೊ ಯೇಸುವಿನ ನಾಮದಲ್ಲಿ ಲೆಟ್ ಅಸ್ ಟೇಕ್ ಅಥಾರಿಟಿ. ಆಮೆನ್. ಸೊ ಇವಾಗ ನಾವು ಒಂದನ್ನು ತಿಳ್ಕೊಬೇಕು. ಈ ಲೋಕದಲ್ಲಿ ದೇವರು ನನ್ನ ಅಧಿಕಾರ ಇಲ್ಲದೆ, ನಿಮ್ಮ ಅಧಿಕಾರ ಇಲ್ಲದೆ ಏನೂ ಮಾಡಲ್ಲ. ಸೊ ದೇವರು ಏನಾದರೂ ಮಾಡಬೇಕು ಅಂದರೆ ಯಾರು ಮಾಡಬೇಕು?
ನಾವೇ ಮಾಡಬೇಕು. ಯಾಕಂದರೆ ಈ ಲೋಕದಲ್ಲಿ ಸಕಲ ಅಧಿಕಾರನ ದೇವರು ನನ್ನ ಕೈಯಲ್ಲಿ ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಬೇಡುವಂಥದ್ದು ಬೇಡ, ಯೇಸುವಿನ ನಾಮದಲ್ಲಿ ಆಗುತ್ತೆ ಅನ್ನೋದನ್ನು ಕಮೆಂಡ್ ಮಾಡಿ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಹೀಲ್ ದ ಸಿಕ್ ಅಂತ ಐತೆ ಹೊರತು ಪ್ರೇ ಫಾರ್ ದ ಸಿಕ್ ಅಂತ ಇಲ್ಲ. ಹೆಂಗೆ? ರೋಗಗಳನ್ನು ಗುಣಪಡಿಸ್ರಿ ಅಂತ ಐತೆ ಹೊರತು ರೋಗಗಳಿಗೆ ಪ್ರೇಯರ್ ಮಾಡಿ ಅಂತ ಎಲ್ಲೂ ಇಲ್ಲ. ಯಾವದ ಅಥಾರಿಟಿ. ಐ ಕಮ್ಯಾಂಡ್ ಕ್ಯಾನ್ಸರ್ ಟು ಬಿ ಕ್ಯಾನ್ಸಲ್ಡ್. ಯೇಸುವಿನ ನಾಮದಲ್ಲಿ ಎಲ್ಲ ಕ್ಯಾನ್ಸರ್ ಗುಣ ಆಗಲಿ. ಸೊ ನೀವು ಮಾತಾಡಬೇಕು. ಇವಾಗ ನೀವು ಪ್ರೇಯರ್ ಮಾಡ್ಬೇಕಾದ್ರೆ ಹೆಂಗೆ ಪ್ರೇಯರ್ ಮಾಡಬೇಕು ಗೊತ್ತಾ? ನೀವು ಸಿಂಹಾಸನದಲ್ಲಿ ಕುಂತಿರೋ ಥರ ಯೇಸುವಿನ ನಾಮದಲ್ಲಿ ಸಕಲ ಅಧಿಕಾರನ ದೇವರೇ ನನಗೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ ಲೋಕದಿಂದ ನನ್ನನ್ನು ಬೇರ್ಪಡಿಸಿ ಅಂಧಕಾರದ ಕ್ರಿಯೆಗಳಿಂದ, ಅಂಧಕಾರದ ರಾಜ್ಯದಿಂದ ದೇವರು ನನ್ನನ್ನು ಬಿಡಿಸಿರೋದಕ್ಕಾಗಿ ಸ್ತೋತ್ರ. ನಾನು ಈ ಲೋಕದಲ್ಲೇ ಇದ್ದರು ನಾನು ಈ ಲೋಕದವನಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳಿ, ಈ ಲೋಕದಲ್ಲೇ ಇದ್ದರು, ನಾನು ಲೋಕದವನಲ್ಲ. ಈ ಲೋಕದ ಮೇಲೆ ನನಗೆ ಅಧಿಕಾರ ಐತೆ. ಆಮೇಲೆ ನೋಡಿ, ಅದಕ್ಕೆ ಎಲಿಯ ಪ್ರೇಯರ್ ಮಾಡ್ಬೇಕಾದ್ರೆ ನಾವು ಮಳೆ ಬರಲ್ಲ ಅಂತ ಬೀಗ ಹಾಕೊಂಡು ಜೋಬಲ್ಲಿ ಇಟ್ಕೊಂಡು ಹೊಟ್ಟೋದ. ಮಳೆ ಬರ್ಸ್ಬೇಕಾ ಬೇಡ ಅಂದ್ಬಿಟ್ಟು ಲಾಕ್ ಮಾಡಿಬಿಟ್ಟು ಎಲಿಯ ಹತ್ರ ಕೀ ಇತ್ತು. ಸತ್ಯವೇದ ಹೇಳುತ್ತೆ ಅವನ ಕೀ ಓಪನ್ ಮಾಡೋರ್ಗೂ ಓಪನ್ ಆಗಿಲ್ಲ. ಯಾರ ಹತ್ರ ಇತ್ತು ಕೀ? ತಿರ್ಗಾ ಕೀ ಓಪನ್ ಮಾಡಿ ಬೆಂಕಿ ಬರ್ಸ್ತಾನೆ, ತಿರ್ಗಾ ಲಾಕ್ ಆಗ್ತಾನೆ. ಅಥಾರಿಟಿ. ಆಮೆನ್. ಎಲ್ಲರೂ ಹೇಳಿ ಯೇಸುವಿನ ನಾಮದಲ್ಲಿ ಐ ಟೇಕ್ ದಟ್ ಅಥಾರಿಟಿ. ಸೊ ಇಷ್ಟೀಸ ಹತ್ತಿ ಸಾಕಾಯಿತು, ಇಷ್ಟೀಸ ಗೋಳಾಡಿ ಸಾಕಾಯಿತು. ಇವತ್ತಿಂದ ಕಮ್ಯಾಂಡ್ ಮಾಡೋಣ, ಇನ್ ದ ನೇಮ್ ಆಫ್ ಜೀಸಸ್. ಓ ಮೈ ಗಾಡ್. ನೋಡಿ, ಇವಾಗ ನಿಮ್ಗೆ ಅಧಿಕಾರ ಐತೆ ಸೈತಾನ್ ಮೇಲೆ, ಹೌದಾ ಇಲ್ವಾ? ನೀವು ಓಡು ಅಂದರೆ ಏನು ಮಾಡ್ಬೇಕು? ಅವನು ಓಡೋಗ್ತಾನೆ. ಸೊ ರೋಡಲ್ಲಿ ಹೋಗ್ತಾ ಓಡು ಅಂದರೆ ಎಲ್ಲ ಕಡೆನೂ ಓಡ್ತಾನ? ಇವಾಗ ನೀವೆಲ್ಲ ಒಂದು ರೋಡಲ್ಲಿ ಹೋಗ್ತಾ ಇದ್ದೀರಪ್ಪ, ರೋಡಲ್ಲೆಲ್ಲ ಪ್ರೇಯರ್ ಮಾಡ್ಕೊಂಡೇ ಹೋಗ್ತೀರ, ಇನ್ ದ ನೇಮ್ ಆಫ್ ಜೀಸಸ್. ಸೈತಾನನೇ ಓಡು ಅಂತ ನೀವು ಹೇಳ್ಕೊಂಡೇ ಹೋಗ್ತೀರ. ಸೈತಾನ ಓಡ್ತಾನ? ಓಡಲ್ಲ. ನೋಡಿ, ಇವಾಗ ಡೌಟ್ ಆಗೋಯ್ತು ಇವಾಗ ಎಲ್ಲರಿಗೂ. ಇವಾಗ ತಿರ್ಗಾ ಪಾಸ್ಟರ್ ಮತ್ತೆ ಅಧಿಕಾರ ದೇವ್ರು ಕೊಟ್ಬಿಟ್ರು. ಸೊ ಸೈತಾನನ್ನು ನಿಮ್ಮ ಫ್ಯಾಮ್ಲಿ ಮುಟ್ಟಂಗಿಲ್ಲ, ನಿಮ್ಮ ಮಕ್ಕಳು ಮುಟ್ಟಂಗಿಲ್ಲ, ನಿಮ್ಮ ಕುಟುಂಬನ ಮುಟ್ಟಂಗಿಲ್ಲ, ನಿಮ್ಮ ಸೇವೆನ ಮುಟ್ಟಂಗಿಲ್ಲ, ನಿನ್ನ ಫೈನಾನ್ಸ್ ಮುಟ್ಟಂಗಿಲ್ಲ, ನಿನ್ನ ಬಿಸ್ನೆಸ್ ಮುಟ್ಟಂಗಿಲ್ಲ. ಇವು ರೋಡಲ್ಲಿ ಪ್ರೇಯರ್ ಮಾಡ್ಕೊಂಡು ಹೋಗ್ತೀರಾ. ರೋಡೆಲ್ಲ ಯೇಸುವಿನ ನಾಮದಲ್ಲಿ ದೆವ್ವ ಓಡು ಅಂದರೆ ಓಡ್ತಾನ? ನೀವು ಹೋಗಿದ್ದ ಕೆರೆ ಸೈತಾನನ್ನು ಇರಲ್ಲ ಅಂತ ಯಾರು ಹೇಳಿದ್ದು? ಯೇಸು ಸ್ವಾಮಿ ಉಪವಾಸ ಮಾಡಿದಾಗ ಯಾರು ಬಂದಿದ್ದು? ಅಲ್ಲೇ ಹೋದ್ನಂತೆ. ಏನ್ರಿ, ಯೇಸು ಸ್ವಾಮಿನೇ ಅವ್ನು ಶೋಧನೆ ಮಾಡೋದಕ್ಕೆ ಅಲ್ಲಿ ಬಂದಂತೆ. ಅದಕ್ಕಿಂತ ಪವರ್ಫುಲ್ಲ ನೀವು? ವಾಕ್ಯ ಮಾತ್ರ ಹಂಗೆ ವರ್ಡ್ ಆಫ್ ಗಾಡಲ್ಲೇ ಇರಬೇಕು. ನಾವು ಎಕ್ಸ್ಟ್ರಾ ಫಿಟ್ಟಿಂಗು ಮಾಡಬಾರ್ದು, ಎಕ್ಸ್ಟ್ರಾನು ನಮ್ಮ ಅನಿಸುವಿಕೆ ಥರ ಹೇಳ್ಕೊಬಾರ್ದು. ಸೈತಾನನು ಇಲ್ಲದೆ ಇರೋ ಜಾಗನೇ ಇಲ್ಲ. ನೀವು ಹೋಗೋ ಕಡೆ ಎಲ್ಲ ಸೈತಾನ ಓಡ್ತಾನೆ ಅಂತ ಯಾರು ಹೇಳಿದ್ದು? ಭ್ರಮೆ. ನೀವು ಹೋಗೋ ಕಡೆ ಎಲ್ಲ ಸೈತಾನನ್ನು ಓಡ್ಬಿಟ್ಟಿದ್ದಿದ್ರೆ ಸೈತಾನನನ್ನು ಎದುರಿಸಿ ನಿಲ್ಲಿರಿ ಅಂತ ಯಾಕೆ ಹೇಳ್ತಾ ಇದ್ದು ಬೈಬಲು? ಸೊ ನೀವು ಹೋಗೋ ಕಡೆ ಸೈತಾನ ಓಡಲ್ಲ, ನೀವು ಓಡಿಸಿದ್ರೆ ಮಾತ್ರನೇ ಹೋಗೋದು. ಸೊ ಎಲ್ಲೆಲ್ಲೆಲ್ಲ ಓಡ್ತಾನೆ, ಎಲ್ಲೆಲ್ಲೆಲ್ಲ ಓಡಲ್ಲ ಅನ್ನೋದು ನೆಕ್ಸ್ಟ್ ಟಾಪಿಕಲ್ಲಿ ನೋಡೋಣ. ಓಕೆ. ಸೊ ಭಾಗ 3 ಮುಂದುವರಿಯುವುದು. ಆಮೆನ್. ಹಲ್ಲೆಲೂಯಾ. ನೋಡಿ, ಎಲ್ಲ ಕಡೆನೂ ನಿಮ್ಮ ಅಥಾರಿಟಿನ ನೀವು ಪ್ರಯೋಜನ ಪಡಿಸಿದ್ರೆ ಎಲ್ಲ ಕಡೆನೂ ಕೆಲಸಕ್ಕಾಗಲ್ಲ ಕೆಲವೊಂದು ಟೈಮು. ಯಾಕೆ ಏನು ಅಂತೆಲ್ಲ ಹೇಳ್ತೀನಿ. ಫಸ್ಟ್ ನನಗೆ ಅಥಾರಿಟಿ ಐತೆ, ಎಲ್ಲ ಕಡೆನೂ ಓಡಿಸ್ಕೊಂಬರ್ತೀನಿ. ಆ ಥರ ನಾನು ಹೋಗಿದ್ದ ಕಡೆ ಎಲ್ಲ ದೆವ್ವಗಳನ್ನ ಓಡಿಸ್ಕೊಂಬರ್ತೀನಿ. ಇದೆಲ್ಲ ದೇವರು ಇಂಥದ್ದೆಲ್ಲ ನಮ್ಮ ಕೈ ಕೊಟ್ಟಿಲ್ಲ. ಎಲ್ಲಿ ಅವನು ಓಡ್ತಾನೆ, ಯಾರಿಗೆ ಒಬಿಡಿಯನ್ಸ್ ಆಗ್ತಾನೆ, ಎಲ್ಲಿ ಅವನು ನಮ್ಮ ಮಾತು ಕೇಳ್ತಾನೆ, ಎಲ್ಲ ಕಡೆನೂ ಯಾಕೆ ಕೆಲಸಕ್ಕಾಗಲ್ಲ ಅನ್ನೋದನ್ನೆಲ್ಲ ನಾನು ಬರೋವರನು ನಿಮಗೆ ಅದ್ರ ಬಗ್ಗೆ ನಾನು ಟೀಚ್ ಮಾಡ್ತೀನಿ. ನೋಡಿ, ಇವತ್ತು ಇಷ್ಟು ಸೈತಾನ್ ಬಗ್ಗೆ ಮಾತಾಡಿದೆ. ಯಾಗೊತ್ತಾ, ಇದ್ರ ಬಗ್ಗೆ ಎಲ್ಲ ನಮ್ಗೆ ಡೀಟೇಲ್ಸ್ ಗೊತ್ತಾಗಿರ್ಬೇಕು. ಫಾರ್ ಯುವರ್ ನಾಲೆಡ್ಜ್ ಇದು ನಿಮ್ಗೆ ಗೊತ್ತಾಗಬೇಕಷ್ಟೇ. ಸೈತಾನನೇ ಇಲ್ಲ, ಸೈತಾನನೇ ಬೈಬಲಲ್ಲಿಲ್ಲ, ನಮ್ಮ ಮುಂದೆ ಸೈತಾನೇ ನಿಲ್ಲಲ್ಲ, ಸೈತಾನ್ ಪವರೇ ಇಲ್ಲ, ಎಲ್ಲೂ ಮಂತ್ರನೇ ಇಲ್ಲ,
ದೇರ್ ಆರ್ ನೋ ಡಿಮೋನಿಕ್ ಸ್ಪಿರಿಟೇ, ಆ ಥರ ಏನೂ ಇಲ್ಲ ಅಂಥದ್ದೆಲ್ಲ ನಾವು ಆ ಥರ ಯೋಚನೆ ಮಾಡ್ಕೊಬಾರ್ದು. ಎಲ್ಲ ಕಡೆ ಇರ್ತಾನೆ, ಆದರೆ ನಮಗೆ ಎಲ್ಲೆಲ್ಲ ಅಧಿಕಾರ ಐತೆ. ದೇವ್ರು ನಮಗೇನು ಅಧಿಕಾರ ಕೊಟ್ಟಿದ್ದಾರೆ, ಅವ್ನಿಗೆ ಹೆಂಗೆ ಅಧಿಕಾರ ಹೋಯ್ತು ಅನ್ನೋದನ್ನೆಲ್ಲ ಇವತ್ತು ನಾವು ಕ್ರೈಸ್ತರು ಸಭೆಯಾಗಿ ತಿಳ್ಕೊಬೇಕು. ಆಗಲೇ ಮಾತ್ರನೇ ನಿಮ್ಮ ಪ್ರಾರ್ಥನೆ ಪವರ್ಫುಲ್ ಆಗಿರೋದು. ಸೊ ಇವತ್ತು ನಾನು ಇಷ್ಟು ವಾಕ್ಯ ನಿಮ್ಗೆ ಕೊಟ್ಟಿದ್ದೀನಿ. ಏನು ಗೊತ್ತಾ, ಫ್ರಮ್ ಟುಡೇ ನಿಮ್ಮ ಪ್ರಾರ್ಥನೆ ಹೆಂಗಿರುತ್ತೆ ಗೊತ್ತಾ, ಬೇರೆ ಲೆವೆಲಲ್ಲಿರುತ್ತೆ. ಆನ್ಲೈನಲ್ಲೂ ನಾನು ನೋಡ್ತಾ ಇರೋರು ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾದ ವಾಕ್ಯಗಳನ್ನು ನಿಮ್ಮೊಂದಿಗೆ ಮಾತನಾಡಲು ದೇವ್ರ ಕೃಪೆ ಮಾಡಲಿ. ಇವತ್ತು ಈ ವಾಕ್ಯ ನಿಮ್ಮ ಲೈಫಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ವ್ಯತ್ಯಾಸ, ನಿಮ್ಮ ಫೈನಾನ್ಸಲ್ಲಿ ಒಂದು ವ್ಯತ್ಯಾಸ, ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ವ್ಯತ್ಯಾಸ, ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ವ್ಯತ್ಯಾಸ, ನಿಮ್ಮ ಕೆಲಸದ ಮೇಲೆ ಒಂದು ವ್ಯತ್ಯಾಸ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯೇಸುವಿನ ನಾಮದಲ್ಲಿ ಈ ಸಂದೇಶನ ಕೇಳ್ತಾ ಇರೋರು ಕುಟುಂಬಗಳು ವೈಯಕ್ತಿಕ ಜೀವಿತದಲ್ಲಿ, ಪ್ರಾರ್ಥನೆಯ ಜೀವಿತದಲ್ಲಿ, ಫೈನಾನ್ಷಿಯಲಿ, ಸ್ಪಿರಿಚುವಲಿ, ಇಮೋಷ್ನಲಿ ಎಲ್ಲದರಲ್ಲೂ ಅಭಿವೃದ್ಧಿ ಆಗಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ ತಂದೆಯೇ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೆನ್, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೆನ್.